ಶಿವಪ್ರಸಾದ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಎಷ್ಟು ವಯಸ್ಸು? ನನಗೆ 72 ವರ್ಷ ಸರ್. ನಿಮ್ಮ ತಂದೆ ತಾಯಿ ಬಗ್ಗೆ ಹೇಳಿ. ನಮ್ಮ ತಂದೆ ಹೆಸರು ಬಿ ಬೊಮ್ಮಾಯಿ ಅಂತ ಅಂದ್ಬಿಟ್ಟು, ತಾಯಿ ಹೆಸರು ಜಯಮ್ಮ ಅಂತ. ಅವ್ರು ತೀರ್ಕೊಂಡವ್ರೆ. ನಮ್ಮದು ವ್ಯವಸಾಯ ಮತ್ತು ಬಿಸ್ನೆಸ್ ಎರಡು. ನಮಗೆ 7 ಎಕರೆ ಜಮೀನಿದೆ. ಜೊತೆಗೆ ಪೌಲ್ಟ್ರಿ ಬಿಸ್ನೆಸ್ ಮಾಡ್ತಾಯಿದ್ದೆ. ಅದ್ರ ಜೊತೆಗೆ ನನ್ನ ಮಗನೂ ನನಗೆ ಹೆಲ್ಪ್ ಇದ್ದಾನೆ. ನನಗೆ 4 ಜನ ಮಕ್ಕಳು, 2 ಗಂಡು ಮಕ್ಕಳು 2 ಹೆಣ್ಮಕ್ಳು. ಒಬ್ಬನ ಹೆಸರು ರವಿಕುಮಾರ್ ಅಂತ, ಅವನು BSc. ಸೊಸೆ ಅರ್ಪಿತಾ ಅಂತ. ಹಿರಿಮಗಳು ಚಂದ್ರಕಲಾ ಅಂತ. ನಮ್ಮ ರಿಲೇಷನ್ಗೆ ಕೊಟ್ಟಿದ್ದೀನಿ, ಪಾಂಡವಪುರ ತಾಲೂಕು ಕ್ಯಾತ್ನಳ್ಳಿಗೆ. ಓಕೆ. ಅವಳು BA ಗ್ರಾಜುಯೇಟ್. ಮತ್ತು 3ನೇ ಮಗ ಹರ್ಷಕುಮಾರ್ GS ಅಂತ, ಅವನು MSc ಅಗ್ರಿ. ಅವರು ಧಾರವಾಡದಲ್ಲಿ ಇದು ಪಡೆದು. ಅವನು ಏನು ಅಂದರೆ ಸ್ವಂತ ಉದ್ಯೋಗ ಮಾಡಬೇಕು ಅಂತ ಬೆಂಗಳೂರಲ್ಲೇ ಇದು ಮಾಡ್ಕೊಂಡಿದ್ದಾನೆ, ಬೇರೆ ಇದು ಮಾಡ್ತಾಯಿದ್ದಾನೆ. ಮತ್ತು ಇನ್ನೊಬ್ಬ ಮಗಳು MSc ಅಗ್ರಿ ರಾಯಚೂರು. ಎಲ್ಲರನ್ನೂ ಅಗ್ರಿಕಲ್ಚರೇ ಓದಿಸ್ಬಿಟ್ಟಿದ್ರು. ಅಂದರೆ ಏನು ಕೃಷಿ ವಿಶ್ವವಿದ್ಯಾನಿಲಯ ನಿಮ್ಮ ಹತ್ರನೇ ಇರಬೇಕೇನೋ? ಆದರೂ ನನಗೆ ಎಲ್ಲ ಮಕ್ಕಳು ನನಗೆ ಸಪೋರ್ಟ್ ಇದ್ದಾರೆ. ಅಂದರೆ ನಿಮ್ಮ ಊರು VC ಫಾರಂ ಹತ್ರನೇ ಬರುತ್ತೆ, 1 ಕಿಲೋಮೀಟರ್ ಸರ್ ಅಲ್ವಾ? ಹಾಗಾಗಿ ಮಕ್ಕಳೆಲ್ಲ ಕಾಲೇಜ್ನ ನೋಡ್ಕೊಂಡೇ ಮಾಡೋದು ಸರ್. ಅಲ್ಲಿ ನಮ್ಮ ರಿಲೇಷನ್ ಮಕ್ಕಳು ಇಲ್ಲೇ ಮಾಡಿದ್ದು, ನಮ್ಮ ಮಕ್ಕಳೆಲ್ಲ ಇಲ್ಲೇ ಮಾಡಿದ್ದು. ಆಮೇಲೆ ಧಾರವಾಡಕ್ಕೆ ಮಗ ಹೋದ MSc ಅಗ್ರಿಗೆ. ಅಲ್ಲಿಂದ ಡೆನ್ಮಾರ್ಕ್ ಹೋದ ಹೊರಗಡೆ. ಅಲ್ಲಿಂದ ಬಂದಮೇಲೆ ನಮ್ಮ ಸೊಸೆನೂ MSc ಅಗ್ರಿ, ರಾಜೇಶ್ವರಿ ಅಂತ ಅಂದ್ಬಿಟ್ಟು. ಅವರು BSc AG ಇಲ್ಲೇ BC ಫಾರಂ ಮಾಡಿದ್ರು, MSc AG ಬೆಂಗಳೂರು ಮಾಡಿದ್ರು. ಮನೆ ಪಕ್ಕದ ಕಾಲೇಜ್ ಆದಂಗೆ ಆಗ್ಬಿಟ್ಟಿದೆ. ಹೌದು ಸರ್. ನಮ್ಮ ಬೀಗರೂ ಕೃಷಿ ಇಲಾಖೆಯಲ್ಲಿದ್ದರು. ಪರವಾಗಿಲ್ಲ. ಹೌದು ಸರ್. ಮಗಳೂ ಕೃಷಿ ಇಲಾಖೆನಾ? ಹೌದು ಸರ್. ಈಗ ಹೆಬ್ಬಾಳದಲ್ಲಿದ್ದಾರೆ. ದೇವಳನಹಳ್ಳಿಯಲ್ಲಿದ್ದರು, ಓಕೆ. ಈಗ ಇಲ್ಲಿಗೆ ಹೆಬ್ಬಾಳ್ಗೆ ಹಾಕ್ಸ್ಕೊಂಡವ್ರೆ. ಕೃಷಿ ಪದವೀಧರರ ಕುಟುಂಬ ನಿಮ್ಮದು. ಹೌದು ಸರ್. ಶಿವಪ್ರಸಾದ್ ಅವರೇ, ಜಮೀನು 7 ಎಕರೆ ಇದೆ ಸರ್. ನೀರಾವರಿನೇ ಸಂಪೂರ್ಣ? ಎಲ್ಲ ನೀರಾವರಿ ಸರ್. ಓಕೆ. ಏನೇನು ಬೆಳೆ ಬೆಳಿತೀರದ್ರಲ್ಲಿ? ಸರ್ ಭತ್ತ, ಕಬ್ಬು, ರಾಗಿ ಬೆಳಿತೀವಿ, ಮತ್ತು ಬಾಳೆ ಹಾಕಿದ್ವಿ, ಮತ್ತು ಸಾವಯವ ಮಾಡ್ತಾಯಿದ್ವಿ ಸರ್ ಆಲೇ 4-5 ವರ್ಷದಿಂದ. ಅದು ನಿಮ್ಮ ಪ್ರೇರಣೆಯಿಂದಾನೆ ಹೇಳ್ಕೋಬೇಕಾದ್ರೆ. ಆಕಾಶವಾಣಿ ನನಗೆ ಆಲೇ 20-30 ವರ್ಷದಿಂದ ನಾನು ಆಕಾಶವಾಣಿ ಕೇಳುಗ ಮತ್ತು ಅದನ್ನು ಅನುಸರಿಸ್ಕೊ ಹೋಗ್ತಾ ಇದ್ದೀನಿ ಸರ್. ಮತ್ತು ಇವಾಗ ಎರೆಹುಳು ಘಟಕ ಮಾಡಿದ್ದೀವಿ. ಅದು ವಿಂಡ್ರೋ ಟೈಪ್ ಅಂತ ಮಾಡಿದ್ದೀವಿ, ತೊಟ್ಟಿ ಟೈಪ್ ಅಲ್ಲ. ಸದ್ಯಕ್ಕೆ ನಮ್ಗೆ ಆಲೇ 1 ವರ್ಷ 2 ವರ್ಷದಿಂದ ಮಾಡ್ತಾಯಿದ್ದೀವಿ. ಏನದು ವಿಂಡ್ರೋ ಟೈಪ್ ಅಂದರೆ? ಅಂದರೆ ಸರ್, ಅದು ನಾವು ತೊಟ್ಟಿ ಕಟ್ಟಿದ್ರೆ ಸ್ವಲ್ಪ ಲೇಟ್ ಆಗಿದ್ದಾಯ್ತದೆ. ನೆರಳಿನಲ್ಲಿ 9 ಅಡಿ ಅಗಲ, 50 ಅಡಿ, ಎಷ್ಟಡಿ ಉದ್ದ ಬೇಕಾದ್ರೂ ಮಾಡ್ಬೋದು. ಅದನ್ನು ಸಗಣಿನ ಒಂದು ಕಡೆ ಡಂಪ್ ಮಾಡ್ಕೊತೀವಿ, ಅಂದರೆ ಎಲ್ಲೆಲ್ಲಿ ಸಿಗ್ತಾ ಅಲ್ಲಿ. ಈಗ ನಮ್ಮಲ್ಲಿ ಏನಂದ್ರೆ ಸರ್, ಹೊರಗಡೆಯಿಂದ ಗೊಬ್ಬರಕ್ಕೆ ತುಂಬ ಬೇಡಿಕೆ ಇದೆ. ಈ ಹೊರಗಡೆ ಶುಂಠಿ, ಅರಿಶಿಣಕ್ಕೆ ಎಲ್ಲ ಲೋಡ್ಗಟ್ಟಲೆ ಮಾಡಿಬಿಡ್ತಾರೆ. ನಾವು ಅಕ್ಕಪಕ್ಕ ಯಾರೋ ಹಸು ಸಾಕವ್ರೆ, ನಮ್ಮದು ಒಂದು 6 ಹಸು ಇವೆ. ಅದನ್ನು ಒಂದು ಕಡೆ ಸ್ಟಾಕ್ ಮಾಡಿ ಬೇರೆ ಕಡೆಯಿಂದ ತಗೊಂಡು ನಾವು JCPನಲ್ಲಿ, ಈಗಿನ ಲೇಬರಲ್ಲಿ ಆಗಲ್ಲ, ಲೇಬರ್ ತುಂಬಿ ನಾವು ಲಿಫ್ಟ್ ಮಾಡ್ಕೊಂಡಾದ್ರೆ ಖರ್ಚು ಜಾಸ್ತಿ ಆಯ್ತದೆ. ಅದರಿಂದ ಗೊಬ್ಬರನ ಒಂದು ಸರಿ ನೋಡ್ಕೊಬಿಟ್ಟು ಅಲ್ಲಿಂದ ನಾವು ಪ್ರತಿಯೊಂದನ್ನು JCPನಲ್ಲಿ ಮಾಡಿ ಒಂದು ಕಡೆ ಡಂಪ್ ಮಾಡ್ಕೊಂಡು ನೀರು ಹೊಡಿತೀವಿ. ಒಂದು 10-15 ದಿವಸ ನೆಲದ ಮೇಲೆ ಹೊಡಿತೀವಿ ಫಸ್ಟು ಸರ್. ಆಮೇಲೆ ನಾವು 1 ವಾರ 8-10 ದಿವಸ ಆದಮೇಲೆ ಅದು ಸ್ವಲ್ಪ ಹುಡಿ ಆಯ್ತದೆ ಗೊಬ್ಬರ. ಅದನ್ನು ಪ್ಲಾಸ್ಟಿಕ್ಕು ಶೀಟ್ ಹಾಕ್ಬಿಟ್ಟು ಸುತ್ತ 4 ರಂಗಿಗೆ ಹಂಗೆ ಇಟ್ಟಿಗೆ ಜೋಡಿಸ್ಬಿಡ್ತೀವಿ ಸರ್. ಆಮೇಲೆ ಅದನ್ನು ಸಗಣಿನ 1 ಅಡಿ 2 ಅಡಿಯಷ್ಟು ಹೈಟ್ ಮಾಡ್ಕೊತೀವಿ. ಮಾಡ್ಕೊಂಡು ಅದ್ರ ಮೇಲೆ ನೀರು ಹೊಡಿತಾ ಇರ್ತೀವಿ. ಎರೆಹುಳನ್ನ ಅದ್ರ ಮೇಲೆ ಬಿಡ್ತೀವಿ. ಅದ್ರ ಮೇಲೆ ತರಗು ಮುಚ್ಚಿಬಿಟ್ಟು ಡೇ ಬೈ ಡೇ ನೀರು ಹೊಡಿತಾ ಇರ್ತೀವಿ. 45 ದಿವಸ ಆದಮೇಲೆ ಎರೆಹುಳು ಗೊಬ್ಬರ ಆಗುತ್ತೆ ಸರ್. ಅದನ್ನು ಮೇಲೆ ಒಂದೊಂದು ಲೇಯರ್ ಕೆರ್ಕೊಂಡು ಒಂದು ಕಡೆ ಡಂಪ್ ಮಾಡ್ಕೊತೀವಿ ಮನೆಗೆ. ಆಮೇಲೆ ಅದಕ್ಕೆ ಜರಡಿ ಮಾಡಿ, ಮತ್ತು ಇದು ಟೈಕೋಡ್ರಮ, ಎರೇಜೆಲ್ಲ, ಜೀವಾಮೃತ ಎಲ್ಲನ ಅಪ್ಲೈ ಮಾಡಿ ಮುಚ್ಚಿಬಿಡ್ತೀವಿ. ಮುಚ್ಚಿಬಿಟ್ಟು ನಾವು ಆರ್ಡ್ರ್ ಬಂದ ತಕ್ಷಣ ಅದನ್ನು ಎಲ್ಲನೂ ಮಿಕ್ಸ್ ಮಾಡಿ ಬ್ಯಾಗ್ ಮಾಡ್ತೀವಿ. ಅಂದರೆ ಬರೀ ಸಗಣಿ ಮಾತ್ರ ಬಳಸ್ತೀರಾ? ಜೈವಿಕ ತ್ಯಾಜ್ಯಗಳು, ಕೃಷಿ ತ್ಯಾಜ್ಯಗಳನ್ನೇನು ಅದನ್ನು ಮಿಕ್ಸ್ ಮಾಡಿಬಿಡ್ತೀವಿ ಅದರೊಳಗೆ ಸರ್. ಏನೇನು ಸಿಗುತ್ತೆ ಅವೆಲ್ಲನೂ ಹಾಕ್ತೀವಿ. ನಮ್ಮ ತೋಟದಲ್ಲಿ ಏನೇನು ಸಿಗುತ್ತೆ ಎಲ್ಲನೂ ಹಾಕ್ತೀವಿ. ಈ ತೊಟ್ಟಿನಲ್ಲಿ ಮಾಡೋಕ್ಕೂ ನಿಮ್ಮ ಥರ ಮಾಡೋಕ್ಕೂ ನಮ್ಮದು ಬೇಗ, ಈ ಮಳೆಗಾಲದಲ್ಲಿ ಸ್ವಲ್ಪ ಹಿಂಸೆ ಸರ್ ತೊಟ್ಟಿಲಾದರೆ. ಇದು ವಿಂಡೋ ಟೈಪ್ ಆದರೆ ಸ್ವಲ್ಪ ಬೇಗ ಇದಾಯ್ತದೆ. ಬೇಗ ಅಂದರೆ ಎಷ್ಟು ಬೇಗ ತಯಾರಾಗುತ್ತೆ? 45 ದಿನ ಬೇಕೇ ಬೇಕು ಸರ್. ತೊಟ್ಟಿಲಾದರೆ ಸ್ವಲ್ಪ ಜಾಸ್ತಿ ಆಯ್ತದೆ ದಿನ. ಮತ್ತು ಜೊತೆಗೆ ಇದು ಡ್ರೈ ಬೇಗ ಆಯ್ತದೆ ನಮ್ಮ ಇದರಲ್ಲಿ. ಅದು ತೊಟ್ಟಿನಲ್ಲಿದ್ರೆ ಸ್ವಲ್ಪ ನಿಧಾನ ಆಗುತ್ತೆ.
ನಮ್ಮ ಅನುಭವದ ಪ್ರಕಾರ. ಈಗ ನೀವೇ ಕಂಡ್ಕೊಂಡಿರೋದ ಇದನ್ನ ಅಥವಾ ಎಲ್ಲಾರು ನೋಡಿ ತಿಳ್ಕೊಂಡ್ರು? ನಮ್ಮ ಮಗ ನೋಡ್ಕೊಂಬಂದಿದ್ರಂತೆ ಬೇರೆ ಕಡೆ, ಹೌದಾ? ಅದನ್ನ ನಾವು ಕನ್ವರ್ಟ್ ಮಾಡ್ಕೊಂಡು ಈಗ 1000 ಗುಳಿ ಇದು ಏಲಕ್ಕಿ ಹಾಕಿದ್ದು ಸರ್. ನಾವೇನು ಮಾಡೋದು, ನೆರಳು ಬೇಕಿತ್ತು. ನೆಕ್ಸ್ಟು ಶೀಟ್ ಹಾಕುವಂತ ಮಾಡಿದ್ದೀವಿ. ಮನೆ ಹತ್ರ ತೋಟ ಮನೆ ಎಲ್ಲ ಒಂದೇ ಕಡೆ ಇರೋದು. ಅದು ಒಟ್ಟು 3 ಎಕರೆ ಇರುತ್ತೆ ನಮ್ಮ ತೋಟದ್ದು. ಈಗ ಬಾಳೆ ತೆಗೆದುಬಿಟ್ಟು ಒಳಗಡೆ ಎಲ್ಲ ಫುಲ್ ಅದನ್ನೇ ಮಾಡಿದ್ವಿ ಸರ್. ಏನ್ ಮಾಡಿದ್ರಿ? ಎರೆಹುಳ ಘಟಕನೇ ಮಾಡಿದ್ವಿ. ಹೌದಾ? ಕೆಳಗಡೆ ಕಬ್ಬು ಐತೆ 1-2 ಎಕರೆ. ನಾವು 4 ಅಡಿ ಸಾಲು ಮಾಡಿದ್ದೀವಿ. 517 ಎಲ್ಕ ಇದೇ ಗೊಬ್ಬರ ಸರ್, ಎರೆಹುಳನ ಗೊಬ್ಬರ. ಎರೆಹುಳನ ಗೊಬ್ಬರ. ಎಷ್ಟು ವರ್ಷದಿಂದ ಸಾವಯವ ಕೃಷಿ ಮಾಡ್ತಾರೆ? ನಾವು 5 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. 5 ವರ್ಷದಿಂದ? ಪರಿವರ್ತನೆ ಆಗೋದಕ್ಕೆ ರೇಡಿಯೋ ಕಾರಣ ಅಂದ್ರೆ ಸರ್, ನಮ್ಮ ಆಕಾಶವಾಣಿ ಮೂಲ ಜೊತೆಗೆ ನೀವೇ ಪ್ರೇರಣೆ ನಮಗೆ. ಅಲ್ಲ, ಈಗ ರಾಸಾಯನಿಕ ಗೊಬ್ಬರ ಹಾಕಿ ಬೆಳೀತಾ ಇದ್ರಲ್ಲ, ಏನ್ ಸಮಸ್ಯೆ ಇತ್ತು ತಮ್ಮ? ಸಮಸ್ಯೆ ಅಂದ್ರೆ ಸರ್, ಹೆಚ್ಚಿಗೆ ಇಳುವರಿ ಬರುತ್ತೆ ಅಂತ ನಾವು ಆಸೆ ಇಟ್ಕೋಬಹುದು. ಆದ್ರೆ ಅದನ್ನ ಈಗಿನ ಇದರಲ್ಲಿ ರಾಸಾಯನಿಕ ನಮ್ಮ ಶರೀರಕ್ಕೆ ಇದಾಗಲ್ಲ. ಜೊತೆಗೆ ನಿಮ್ಮ ಒಂದು ಪ್ರೇರಣೆ ಜೊತೆಗೆ ನಾವು ಆಕಾಶವಾಣಿ ಕೇಳಿಸ್ತವಿಂದ ಯಾಕೆ ಮಾಡಬಾರ್ದು ಅಂದ್ಬಿಟ್ಟು ಹಸಿರಲ್ಲೇ ಗೊಬ್ಬರ ಮಾಡ್ತಾ ಇದ್ವಿ. ಜೊತೆಗೆ ನಮ್ದು ಒಂದೇ ಪ್ಲಾಟು 4 ಎಕರೆ 5 ಎಕರೆ ಐತೆ ಒಂದ್ ಕಡೆ. ಅಲ್ಲಿ ಫುಲ್ಲು ಕೆರೆಯಿಂದ ಪಕ್ಕನೆ ಬಿಸಿ ಫಾರಂ ಕೆಳಗಡೆನೆ. ಅದು ನೀರಿಗೇನು ತೊಂದರೆ ಇಲ್ಲ, ರಸ್ತೆಗೇನು ತೊಂದರೆ ಇಲ್ಲ. ಫಸ್ಟು ಡಯಾಂಚ, ಸೆಣಬು, ತಗಣಿ, ಹುರುಳಿ ಎಲ್ಲನೂ ಮಿಕ್ಸ್ ಮಾಡಿ ಚೆಲ್ಬಿಡ್ತೀವಿ ಸರ್. ಆಮೇಲೆ ಸ್ವಲ್ಪ ಇನ್ನೇನು ಹೊಡೀತದೆ ಎಂದು ಹೂವು ಬಂದಮೇಲೆ ಎಲ್ಲನೂ ಇದು ಮಲ್ಚಿಂಗ್ ಮಾಡ್ಬಿಡ್ತೀವಿ ಸರ್. ಆಮೇಲೆ ನಾವು ಏನು ಮಾಡಬೇಕು, ಭತ್ತನೇ ಆಗಲಿ ಕಬ್ಬೆ ಆಗಲಿ ಮಾಡ್ತೀವಿ. ಹಸಿರೆಲೆ ಗೊಬ್ಬರ ಒಂದ್ಸರಿ ಬೆಳ್ಕೊಂತೀವಿ ಸರ್. ಅದೇ ನಮ್ಗೆ ಜಾಸ್ತಿ ಗೊಬ್ಬರ ಇವಾಗ. ಮತ್ತೆ ಕಬ್ಬಿಗೆ ಏನು ಮಾಡ್ತೀವಿ ಸರ್, 4 ಅಡಿ 5 ಅಡಿ ಸಾಲು ಮಾಡಿದ್ದೀವಿ. ಅದಕ್ಕೇನು ಮಾಡ್ತೀವಿ, ಹಾಕುವಾಗ್ಲೇ ಎಲ್ಲನೂ ಹಾಕ್ಬಿಡ್ತೀವಿ. ಸಾಲು ಫಸ್ಟು ಏರುಗಳ ಒಂದೇ ಸರಿ ಕೂಪರ್ ತೆಗಿಗೆ ಸಾರು ಮಾಡೋದು. ಆಮೇಲೆ ತಿರ್ಗಿ ನಾವು ಏರು ಇಳಿಸೋದೇ ಇಲ್ಲ. ಈ ಒಂದು ಕಣ್ಣಿಂದ ಬಳಸ್ತೀರೋ ಅಥವಾ ಸರ್? ನೆಕ್ಸ್ಟ್ ಮಾಡಬೇಕು ಅಂತ ಮಾಡಿದ್ದೀನಿ ಸರ್. ಈಗ ಮೊದಲು 3 ಕಣ್ಣಿಂದ ಮಾಡಿದ್ದು, 4 ಅಡಿ 5 ಸಾಲು ಮಾಡ್ಬಿಟ್ಟು ಅದಕ್ಕೂ ಹಸಿರಲ್ಲೇ ಇದು ಮಾಡ್ಬಿಟ್ಟು ಸೇಮ್ ಅದೇ ತರ ಮಾಡಿದ್ವಿ ಸರ್. ಅದೇನೋ ಹೊಸ ತಳಿ ಹೇಳಿದ್ರಲ್ವಾ? ಅಂದ್ರೆ ಈಗಾಗಲೇ ನಿಮ್ ಕಡೆ ಹಳೆ ಭಾಗದ ತಳಿ ಇರ್ಬೋದು ಅದು. ಇಲ್ಲ, 517 ಈಗ ನಮ್ಮ ಬಿಸಿ ಫಾರಮಲ್ಲಿ ಅದನ್ನೇ ಆ ತಳಿ ವಿಶೇಷತೆಗಳ ಬಗ್ಗೆ ಹೇಳಿ ಸರ್. ಅದು ಬೆಂಕಿ ಹಾಕ್ಬಾರ್ದು ಸರ್. ನಾವು ತರಗಕ್ಕೆ ಬೆಂಕಿ ಯಾವತ್ತೂ ಹಾಕಲ್ಲ. ಅದು ನಾವು ಮೊದಲು ಹಾಕ್ತಾ ಇದ್ದು, ಈಗ ಸಾವಯವ ಕೃಷಿ ಮಾಡೋಕೆ ಮೊದಲು ಬೆಂಕಿ ಹಾಕ್ತಿದ್ದು. ಅವಾಗ ಏನಾಗ್ತದೆ, ಈ ಪೈರ್ ಕಡಿಯುವಾಗ ಏನಾಗ್ತದೆ, ಎಲ್ಲ ಸ್ವಲ್ಪ ಸೀರಲ್ ಥರ ಬಿಡ್ತದೆ ಬೆಂಕಿಗೆ ಇದಾಗಿ. ಜೊತೆಗೆ ಒಳಗಿರೋ ಇವೆಲ್ಲ ಹೋಯ್ತವೆ, ಎರೆಹುಳ ಅಲ್ಲಿ ಏನೇ ಇದಾದ್ರು. ಅವಾಗಿಂದ ನಾವು ಇದು ಮಾಡಲ್ಲ ಸರ್. ಅಲ್ಲ, ತಳಿ ಬಗ್ಗೆ ಹೇಳಿ. ತಳಿ 517 ಸರ್. ಅದು ನಾವು ಸ್ಟಾರ್ಟಿಂಗ್ ಅಲ್ಲಿ ನಾನು ಸಾವಯವ ಮಾಡಿದಾಗ ಸ್ವಲ್ಪ ಇಳುವರಿ ಕಮ್ಮಿ ಬಂತು. ಎಷ್ಟು ಬಂತು? ಏನು ಒಂದು ಎಕರೆಗೆ 30 ಟನ್ನೇ ಸರ್ ಬಂತು. ಈಗ ಹೆಚ್ಚು ಕಮ್ಮಿ 60 ಟನ್ನು ಮೇಲ್ ಬರ್ತದೆ. 60 ಟನ್ವರೆಗೂ ಹೋಗಿದೆ ಸರ್. ಹೋಗಿದೆ ಸಾವಯವ ಕೃಷಿನಲ್ಲಿ. ಹೌದು ಸರ್. ಅಂದ್ರೆ ಬರೀ ಎರೆಹುಳನ ಗೊಬ್ಬರ, ಎರೆಹುಳ ಗೊಬ್ಬರ ಮತ್ತೆ ಕೊಟ್ಟಿಗೆ ಗೊಬ್ಬರ. ನಾವು ಬೇರೆ ಕಡೆ ಎಲ್ಲ ಗೊಬ್ಬರನ ತಗೋತೀವಿ. ಕಬ್ಬು ಕಟಾವಾದ್ಮೇಲೆ ಟ್ರ್ಯಾಕ್ಟ್ರಲ್ಲಿ ಓಡಿಸ್ತೀವಿ. ಮತ್ತೆ ಹಸಿರೆಲೆ ಗೊಬ್ಬರ ಹಾಕಾದ್ಮೇಲೆ ತೋಟಗಾರಿಕೆ ಇಲಾಖೆಯಿಂದ ಟಿಲ್ಲರ್ ತಗೊಂಡಿದ್ದೀವಿ ಸರ್. ಅದಕ್ಕೆ ಒಂದು ಟ್ರಾಲಿ ಮಾಡಿಸ್ಕೊಂಡಿದ್ದೀವಿ. ಅದಕ್ಕೆ ಎರೆಹುಳ ಗೊಬ್ಬರನ ಅದಕ್ಕೆ ಡಂಪ್ ಮಾಡ್ತೀವಿ. 2 ಲೇಬರ್ ಕರ್ಕೊಂಡು ಏನು ಮಾಡ್ತೀವಿ, ಮಧ್ಯದಲ್ಲಿ ಟ್ರಾಲಿ ಜೊತೆ ಬಿಡ್ತೀವಿ. ಎಲ್ಲೆಲ್ಲಿ ತೆಂಡೆ ಇದೆ, ಈ ಕಡೆ ಒಬ್ಬ ಆ ಕಡೆ ಒಬ್ಬ ಸೈಡ್ಗೆ ಗೊಬ್ಬರ ತಗೊಂತ. ಅದಾದ್ಮೇಲೆ ಟಿಲ್ಲರಲ್ಲೇ ಪಟ ಇದು ಮಾಡೋದು ಸರ್. ತಲವಾರು ಮಾತ್ರ ಗೋರ್ಕೋತೀವಿ, ಉಳ್ಕೊಂಡದೆಲ್ಲ ನೀರು ಕೊಟ್ಕೋತೀವಿ ಸರ್. ನೀವು ಕೂಳೆ ಬಗ್ಗೆ ಮಾತಾಡ್ತಿದ್ದೀರಿ? ಕೂಳೆ ಬಗ್ಗೆ ಸರ್. ತಗೋತೀರಿ ಸರ್? ಈಗ 5ನೇ ಕೂಳೆ ಮಾಡ್ತಾ ಇದೀವಿ. ಪರವಾಗಿಲ್ಲ. 5ನೇ ಕೂಳೆ ತೆನ್ಗಬ್ಬ ಅಲ್ದೆ. ತೆನೆಗಿಂತ ಕೂಳೆನಲ್ಲಿ ಜಾಸ್ತಿ ಇಳುವರಿ ಬರ್ತಾ ಇದೆ. ಯಾವಾಗ ಈಗ ಕೊಟ್ಟಿಗೆ ಗೊಬ್ಬರ ಮತ್ತೆ ನಾವು ಎರೆಹುಳ ಗೊಬ್ಬರ ಬಳಸಿದ್ಮೇಲೆ ಜೊತೆಗೆ ಇನ್ನೊಂದಿನ ಸರ್, ತೋಟದಲ್ಲಿ ಒಂದು 100-150 ತೆಂಗಿನ ಮರಗಳಿವೆ. ನಮ್ದು ಸ್ವಲ್ಪ ಚಿಟ್ರು ಜಮೀನು ಅಂತ ಅಂತೀರಿ, ಕಲ್ಲು ಜಾಸ್ತಿ. ನಾವು ಎರೆಹುಳ ಗೊಬ್ಬರ ಮತ್ತೆ ಇದು ಮಾಡಿದ್ಮೇಲೆ ಯಾವತ್ತೂ ಮೆಡಿಸಿನ್ ಅಂತೂ ಹೊಡೆದಿಲ್ಲ. ನಾವು ಜಮೀನು ಮಾಡಿದ್ಮೇಲೆ ನನ್ನ ಇದ್ರ ಮೇಲೆ ಇದು ಮಾಡಿದ್ಮೇಲೆ ಸಾವಯವ ಮಾಡಿದ್ಮೇಲೆ ಸರ್ ಕಾಯಿ ತುಂಬ ಸಣ್ಣ ಬರ್ತಾಯಿತ್ತು. ಈ ವ್ಯವಸಾಯ ಇದು ಎರೆಹುಳ ಗೊಬ್ಬರ ಮತ್ತು ಇದೆಲ್ಲ ಮಾಡಿದ್ಮೇಲೆ, ಹಸಿರೆಲ್ಲ ಮಾಡಿದ್ಮೇಲೆ ತುಂಬ ಸೈಜ್ ಬರ್ತಾಯಿದೆ ಸರ್ ಕಾಯಿ. ಅದೊಂದು ನನಗೆ ಅನುಭವ ಆಯ್ತು ಸರ್. ಇಳುವರಿ ಏನಾದ್ರು ಜಾಸ್ತಿ ಆಗಿದೆಯಾ? ಇಳುವರಿ ಜಾಸ್ತಿ ಆಗಿದೆ ಮತ್ತೆ ಸೈಜು ಜಾಸ್ತಿ ಆಗಿದೆ ಸರ್. ಮುಂಚೆ ಎಷ್ಟು ಕಾಯಿ ಬರ್ತಿತ್ತು, ಈಗ ಎಷ್ಟು ಬರ್ತಾ ಇದೆ ಸರ್? ಅವಾಗ ಕಾಯಿನವರು ಸೈಜ್ ನೋಡ್ಬಿಟ್ಟು ನಮಗೆ 1ಕ್ಕೆ 4 ಕೊಡ್ತೀರಾ, 2ಕ್ಕೆ 6 ಕೊಡ್ತೀರಾ, ಈ ತರ ಕೇಳ್ತಾ ಇದ್ರು. ಇವಾಗ ಸೈಜು ತಗೋತಾರೆ, ತೂಕನೂ ತಗೋತಾರೆ. ಇವತ್ತು ಮೊನ್ನೆ ಸೈಜು ಅಂದ್ರೆ ಸರ್ ಸ್ವಲ್ಪ ಇಳುವರಿ ಮಳೆ ಆಗಲಿಲ್ಲ ನೋಡಿ, ಅದರಿಂದ ಸ್ವಲ್ಪ ಇಳುವರಿ ಕಮ್ಮಿ ಇತ್ತು. ಕೇಳಿಸಿದ್ದೆ 55 ರೂಪಾಯಿ ಇತ್ತು ಪರ್ kg.
ಅಲ್ಲಿ ಮನೆ ಹತ್ರನೇ ಕೊಟ್ಟಿದ್ದೆ. ಪರವಾಗಿಲ್ಲ. ಅಂದ್ರೆ ನಿಮ್ಗೆ ಮುಂಚೆ ಒಂದು ಮರದಿಂದ ಎಷ್ಟು ಕಾಯಿ ಸಿಕ್ತಿತ್ತು, ಈಗ ಎಷ್ಟು ಸಿಗ್ತಾ ಇದೆ? ಈಗ ಜಾಸ್ತಿ ಸಿಗ್ತದೆ. ಜಾಸ್ತಿ ಅಂದ್ರೆ 200 ಮೇಲೆ ಸಿಗ್ತದೆ ಒಂದು ಮರದಿಂದ. ಪರವಾಗಿಲ್ಲ. ಮೊದಲು ಕಮ್ಮಿ ಬತ್ತಾಯ್ತು, ಮತ್ತೆ ಸಣ್ಣನೂ ಬತ್ತಾಯ್ತು. ವ್ಯಾಪಾರಗಾರ ಏನ್ ಮಾಡೋರು, ಸೈಜ್ ನೋಡ್ಬಿಟ್ರಣ ತುಂಬಾ ಸೈಜ್ ಕಮ್ಮಿ ಇದೆ, ನಮ್ಗೆ ವರ್ಕೌಟ್ ಆಗಲ್ಲ. ನೀವು ಎಳ್ನೀರು ಕೊಡಲ್ವಾ? ಇಲ್ಲ ಸರ್, ಕಾಯಿನೇ ಕೊಬ್ಬರಿಗೆ ಹಾಕಲ್ವಾ? ಕೊಬ್ಬರಿ ಅಂದ್ರೆ ಕೆಲವು ಸಹ ನಾವು ಕೀಳದ್ ಲೇಟ್ ಆದ್ರೆ ಅವನ್ನ ಏನಾರು ನೀರ್ ಇಲ್ಲದೆ ಹೋಗ್ಬಿಟ್ರೆ ಅವನ್ನ ಅಟ್ಟಕ್ಕೆ ಹಾಕ್ಬಿಡ್ತೀವಿ. ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಬುಧವಾರ ಸಂಜೆ 6:50ಕ್ಕೆ ಕೃಷಿರಂಗದಲ್ಲಿ. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ, ವಿಸಿ ಫಾರಂ, ಮಂಡ್ಯ. ಜೀವನವೆಷ್ಟು ಚೆನ್ನಾಗಿದೆ, ಕಲ್ಪನೆಗಿಂತಲೂ ಮಿಗಿಲಾಗಿದೆ. ನೆನಪಿಡಿ, ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ. ಎಷ್ಟೊಂದು ಸೌಂದರ್ಯವಿದೆ, ಎಷ್ಟೊಂದು ಆನಂದವಿದೆ. ಈಗ ಕಬ್ಬಲ್ಲಿ ನಿಮ್ಗೆ ಮೊದಲಿಗೆ 30 ಟನ್ ಸಿಗ್ತಾ ಇತ್ತು. 30 ಟನ್ ಸಿಗ್ತಾ ಇತ್ತು ಸಾವಯವದಲ್ಲಿ. ಆಮೇಲೆ 60 ನಡೀತದೆ. ಇನ್ನೂ ಜಾಸ್ತಿ ಬರುತ್ತೆ ಅನ್ಸುತ್ತಾ? ನಮ್ಗೆ ಈಗ ಸ್ವಲ್ಪ ಪರವಾಗಿಲ್ಲ ಸರ್. ಅಲ್ಲ, ಬರ್ಬೋದು ಸರ್. ಈ 30 ಟನ್ ಹೆಚ್ಚಳ ಆಯ್ತಲ್ಲ, ಅದಕ್ಕೆ ಏನ್ ಕಾರಣ ಇರಬಹುದು ಅಂತ ಸರ್? ಈ ಹೆಸರಿಲೆ ಗೊಬ್ಬರ ಮತ್ತೆ ಎರೆಹುಳ ಗೊಬ್ಬರನೇ ನಮ್ಗೆ ಮೇಯ್ನು ಸರ್. ಹೌದಾ ಸರ್? ನನ್ಗೆ ಒಂದು ಇನ್ಸಿಡೆಂಟ್ ಏನಂದ್ರೆ ಸರ್, ಎಳ್ನೀರು ತುಂಬಾ ಸೈಜ್ ಕಮ್ಮಿ ಇತ್ತು. ನಮ್ಮ ದೇವಸ್ಥಾನ ಒಂದು ಇದ್ ಮಾಡುದು, ಈಗ ಡೆಮಾಲಿಷ್ ಮಾಡಿ ಹೊಸದಾಗಿ ಪುನರುಜ್ಜೀವನ ಮಾಡುವ ಅಂದ್ಬಿಟ್ಟು ಮಾಡಿದೀವಿ ಸರ್. ಅಲ್ಲಿ ನಮ್ಮ ಸೆಲ್ಲುಪಿಳ್ಳೆ ಹೆಂಗಾರು ಬಂದಿದ್ರು ಸರ್. ಅವ್ರನ್ನ ಇಲ್ಲಿ ಬಂದು ಭೇಟಿ ಮಾಡಿ ನಾವು, ಅವರು ಚೆಲುವ ಸ್ವಾಮಿ ಅಂತ ದೇವರು ಸರ್, ಅದನ್ನ 1903ರಲ್ಲಿ ಅದನ್ನ ದೇವಸ್ಥಾನನ ಮಾಡಿದ್ರು ಆ ಕಾಲದಲ್ಲಿ. ಇವಾಗ ಅದು ಎಲ್ಲ ಸೋರ್ತಾ ಇತ್ತು. ಮುಜರಾಯಿಂದ ಪರ್ಮಿಷನ್ ತಗೊಂಡು ಯಜಮಾನರುಗಳು ಕಮಿಟಿ ಮಾಡಿ ಈಗ ಅದನ್ನ ಡೆಮಾಲಿಷ್ ಮಾಡಿದ್ರು ಸರ್ ಲಾಸ್ಟ್ ಭಾನುವಾರ. ಆವಾಗ ಬಂದಿದ್ರು, ವಿಗ್ರಹ ಎಲ್ಲ ಹೊರಗಡೆ ತೆಗೆದು ಅದನ್ನ ಬೇರೆ ಕಡೆ ಪೂಜೆ ನಿಲ್ಸಬಾರ್ದು ಅಂತ ಅದನ್ನ ವ್ಯವಸ್ಥೆ ಮಾಡಿದ್ರು ಸರ್. ಸೆಲ್ಪಿಂಗಾರ್ ಬಂದು, ಅಲ್ಲ ಎಳ್ನೀರ್ಗೂ ಅದಕ್ಕೂ ಏನ್ ಸಂಬಂಧ? ಅಲ್ಲ ಹೇಳ್ತೀನಿ ಸರ್, ಅಲ್ಲಿಗೆ ಬರ್ತೀನಿ. ಆಮೇಲೆ ಸರ್ ಅವರು ಎಳ್ನೀರಿದ್ರೆ ಕೊಡ್ಸಿ, ನಮ್ಗೆ ಇನ್ನೇನು ಬೇಡ ಅಂತ ಸರ್. ಅವ್ರು ಮಿಸ್ಸಸ್ ಅವರು ಇಬ್ರು ಬಂದಿ ಸರ್. ನಮ್ಮ ತೋಟದಲ್ಲಿ ಎಳ್ನೀರು ಕೇಳಿಸ್ತೆ ಸರ್. ನನಗೆ ಆಶ್ಚರ್ಯ ಆಯ್ತು ಸರ್. ಒಂದ್ ಎಳ್ನೀರು ಅವ್ರು ಕುಡಿಕಾಗ್ಲಿಲ್ಲ, ಅವ್ರ ಮಿಸ್ಸಸ್ ಕುಡಿಕಾಗಲ್ಲ, ಅವ್ರು ಕುಡಿಕಾಗ್ಲಿಲ್ಲ. ನೀವು ಅಂದ್ರೆ ಅಷ್ಟು ಸೈಜ್ ಬಂದಿದೆ ಸರ್. ಅದು ಏನಂದ್ರೆ ನನಗೆ ಈ ಗೊಬ್ಬರದಿಂದ ಮತ್ತೆ ಸಾವಯವದಿಂದ ಅನ್ನೋದು ನನಗೆ ಇಷ್ಟು ವಯಸ್ಸಿಗೆ ನನಗೆ ಅದು ಅನುಭವ ಆಯ್ತು ಸರ್. ಅಂದ್ರೆ ಒಂದೇ ಒಂದು ಕಾಳು ಗೊಬ್ಬರ ಕೊಡದಲ್ಲೇ ನೀವು 1 ಎಕರೆಗೆ 60 ಟನ್ ಇಳುವರಿ ತಗೋತಾ ಇದ್ದೀರಿ. ಕಬ್ಬನ್ ಏನ್ ಮಾಡ್ತೀರಿ? ಫ್ಯಾಕ್ಟ್ರಿ ಬೆಲ್ಲ ಮಾಡ್ತೀರಾ? ಇಲ್ಲ ಸರ್, ಬೆಲ್ಲ ಅಂದ್ರೆ ನಮ್ಗೆ ಪರ್ಸನಲ್ ಆಗಿ ಮಾಡೋಕೆ, ಬೆಲ್ಲ ಮಾಡೋಕೆ ಕೆಲವರು ಈ ಸಾವಯವ ಇದರಲ್ಲಿ ಅವರು ಕೊಡ್ತೀವಿ. ಅವರು ಟನ್ಗೆ 3,000 ಕೊಡ್ತಾರೆ. ಬೇರೆ ತಗೊಳ್ಳೋರು ಸ್ವಲ್ಪ ರೇಟ್ ಕಮ್ಮಿ. ಅದರಿಂದ ನಾವು ಸಾವಯವ ಯಾರು ಮಾಡ್ತಾರೆ ಅವ್ರಿಗೆ ನೋಡಿ ಕೊಡ್ತೀವಿ. ಅಂದ್ರೆ ಬೆಲ್ಲ ಮಾಡೋರ್ಗೆ ನೇರವಾಗಿ ಕಬ್ಬು ಕೊಟ್ಬಿಡ್ತೀರಿ ಅಲ್ವಾ? ನಿಮಗೂ ಆದಾಯ, ಅವ್ರಿಗೂ ಅನುಕೂಲ. ಖರ್ಚು ಎಷ್ಟು ಮಾಡ್ತೀರಿ ಸರ್? ಖರ್ಚು ಅಂದ್ರೆ ಅದನ್ನು ಇದೇ ಗೊಬ್ಬರ ವ್ಯವಸ್ಥೆ ಖರ್ಚು. ಇದಲ್ಲ, ಎರೆ ಗೊಬ್ಬರ ನೀವೇ ಉತ್ಪಾದನೆ ಮಾಡ್ತೀರಿ? ಹೌದು ಸರ್. ಟ್ರ್ಯಾಕ್ಟರ್ಗೆ ಹೊರಗಡೆಯಿಂದ ಪರ್ಚೇಸ್ ಮಾಡಿದ್ರೆ ಆ ಗೊಬ್ಬರಕ್ಕೆ ಒಂದು ಟ್ರ್ಯಾಕ್ಟರ್ಗೆ 2,000 ರೂಪಾಯಿ ಕೊಡ್ತೀವಿ. ಆಯ್ತು ಶಿವಪ್ರಸಾದ್, 1 ಎಕರೆಗೆ ಎಷ್ಟು ಖರ್ಚಾಗ್ಬೋದು ಹೇಳಿ? ಖರ್ಚು ಅಂದ್ರೆ ನಮ್ಮಲ್ಲಿ ಈ ಲೇಬರ್ದು, ಎರೆಹುಳ ಗೊಬ್ಬರ ಮಾಡ್ಬೇಕಾದ್ರೆ ಲೇಬರ್ ಬೇಕು, ಅದನ್ನ ಜರಡಿ ಮಾಡಬೇಕು, ತಿರ್ಗಾ ಅದನ್ನ ಲೇಯರ್ ಎತ್ಕೋಬೇಕು. ಅದರಿಂದ ಸ್ವಲ್ಪ ಈಗಿನ ನಮ್ಮ ರಾಸಾಯನಿಕಿಂತ ಸ್ವಲ್ಪ ಕಮ್ಮಿ ಬರ್ತದೆ ಸರ್. ಎಷ್ಟು ಬರುತ್ತೆ ಹೇಳಿ ಅಪ್ಪ? ನೀವೆಲ್ಲ ಬಿಸ್ನೆಸ್ ಮ್ಯಾನ್ಗಳು, ವ್ಯಾಪಾರ ಎಲ್ಲ ಮಾಡ್ತೀರಿ, ಖರ್ಚು ವೆಚ್ಚದ ಪಟ್ಟಿ ಇಟ್ಟಿರ್ತೀರಿ. ಅದು ಅಂದಾಜು ಎಷ್ಟು ಖರ್ಚಾಗ್ಬೋದು ಸರ್? ಈಗ ಒಂದು 20,000 25,000 ಆಗ್ಬೋದು ಸರ್. 30,000ನೇ ಇಟ್ಕೊಳ್ಳಿ ಆಯ್ತಾ? 60 ಟನ್ನು ಅಂದ್ರೆ 3,000 ರೂಪಾಯಿ ನೀವು ಮಾರಿದ್ರು 1,80,000 ಸರ್. ಅಂದ್ರೆ ನಿಮ್ಗೆ 30 ಅಲ್ಲ 40,000ನೇ ಖರ್ಚು ಅಂದ್ರೆ 1.5 ಲಕ್ಷ ಆದಾಯ ಬಂದಂಗ ಆಯ್ತು. ಮತ್ತೆ ಯಾಕೆ ಕಬ್ಬು ಬೆಳಿಬಾರ್ದು? ಈ ತರ ಕಬ್ಬು ಬೆಳಿಬೋದು ಸರ್. ಅಂದ್ರೆ ಈಗಿನ ನಮ್ಮ ರೈತರು ಬಿಡ್ಬೇಕು ಸರ್, ಮೆನ್ಯೂರ್ ಬಿಡ್ಬೇಕು, ಮತ್ತೆ ಮೆಡಿಸಿನ್ ಹೊಡೆದ್ ಬಿಡ್ಬೇಕು. ಈಗ ಲೇಬರ್ ಇಲ್ಲ ಅಂದ್ಬಿಟ್ಟು ಎಲ್ಲನೂ ಬರೀ ಈ ಕಳೆನಾಶಕನೇ ಹೊಡಿತಾರೆ. ಅದರಿಂದ ನಮಗೂ ತೊಂದರೆ, ಜೊತೆಗೆ ತಿನ್ನೋರ್ಗೂ ತೊಂದರೆ. ಈ ಪಿಗ್ಗುಳಿ ನೆಡ್ತೀರಾ ನೀವು?
ಸರ್ ನಾವು ಸದ್ಯಕ್ಕೆ ನಮ್ಮ ಇದರಲ್ಲಿ ಅಂತ ಪಿಗ್ಗುಳಿ ಏನಿಲ್ಲ ಸರ್, ಬರ್ತಾ ಇಲ್ಲ. ಮತ್ತೆ ಈ ಹೆಗಣದ ಸಮಸ್ಯೆಗೆ ಏನ್ ಇಲ್ಲ ಪರಿಹಾರ ಸರ್, ಕಂಡ್ಕೊಂಡಿದ್ದೀರಾ? ನಮ್ಮಲ್ಲಿಲ್ಲ ಸರ್. ಇಲ್ವೇ? ಯಾಕೆಂದ್ರೆ ನಾವು ಜಾಸ್ತಿ ಈ ಕಳೆ ಅದು ಇದು ಬಿಟ್ರೆ ಅಂಬಿಟ್ರೆ ಬರ್ತದೆ. ನಾವು ಅಲ್ಲಲ್ಲೇ ಇರುದೇಸಿ ನೋಡ್ಕೋತೀವಿ. ಜೊತೆಗೆ ಸೈಡ್ನಲ್ಲಿ ಹೊರಗಡೆ ಮುರಿ ಎಲ್ಲ ಆದ್ಮೇಲೆ ಬ್ರಷ್ ಕಟ್ ಹೊಡೆದು ಬಿಡ್ತೀವಿ ವರ್ಷದಲ್ಲಿ. ಒಟ್ಟಿನಲ್ಲಿ ಆ ಬುಡದಲ್ಲಿ ಏನಾದ್ರು ಕಳೆಗಳೇ ಬಂದು ತೆಗಿಸ್ತೀವಿ. ವಿಶಾಲವಾಗಿರ್ತದೆ ನೋಡಿ, ಅದರಿಂದ ಆ ಥರ ಮಾಡ್ತೀವಿ. ಭತ್ತ ಹೇಗೆ ಬೆಳಿತೀರಿ ಹೇಳಿ ಸರ್? ಭತ್ತ ಅಂದ್ರೆ ನಾವು ಮಾಮೂಲಿ ತಕ್ಕಲ್ನಲ್ಲಿ ಮಾಮೂಲಿ ಹಸಿರೆಲೆ ಗೊಬ್ಬರ ಚೆಲ್ಬಿಟ್ಟು ಉಳುಮೆ ಮಾಡ್ತೀವಿ. ಸರಿ. ಒಟ್ಲು ಬೇರೆ ಮಾಡ್ಕೊಂಡಿರ್ತೀವಿ. ಯಾವ ತಳಿ ಹಾಕ್ತೀರಿ ಸರ್? ನಾವು ಜಾಸ್ತಿ ಇದು ಮಾಡಿದ್ದೆವು ಸರ್, ಯಾವುದು KRS-4 ಮಾಡಿಸಿದ್ದು ಶಿವಕುಮಾರ್ ಅವರು, ನಮ್ಮ ವಿಸಿಪುರಂ ಅವರು ಮೊದಲು ನಮಗೆ ಇದು, ಅವರು ಮತ್ತೆ ರಾಜಣ್ಣವರು ನಮ್ಮ ಫೀಲ್ಡ್ಗೆಲ್ಲ ಬಂದು ಶ್ರೀ ಪದ್ಧತಿ ಮಾಡೋರೆ, ಮತ್ತೆ ಮಿಷಿನ್ ನಾಟಿನೂ ಮಾಡಿಸೋರೆ ಸರ್, ಎಲ್ಲಾ ತರನು ಮಾಡಿಸೋರೆ. ಆಯ್ತು, ಅವ್ರು ಮಾಡಿಸ್ತಾರೆ. ನೀವ್ ಯಾವ ವಿಧಾನದಲ್ಲಿ ಬೆಳಿತೀರಿ? ಅದೇ ವಿಧಾನದಲ್ಲಿ ಬೆಳಿತೇವೆ ಸರ್. ಅಂದ್ರೆ ಮಿಷಿನ್ ನಾಟಿನ ಮಾಡಿಸ್ತೀವಿ. ಶ್ರೀ ಪದ್ಧತಿ ಅಂದ್ರೆ ಅವರು ಮಾರ್ಕರ್ ಕೊಡ್ತಾ ಇದ್ರು. ಮಾರ್ಕರು ನಮ್ಗೆ ವಿಸಿಪುರಂ ಇಂದ ಬಂದು ಕೊಡ್ತಿದ್ರು. ಈಗ ನಾವೇನ್ ಮಾಡ್ತೀವಿ, ಅರ್ಧ ಅಡಿಗೆ ದಾರ ಗಂಟೆ ಹಾಕ್ತೀವಿ. ಅಂದ್ರೆ ಈಗ ಬೇಸಿಗೆನಲ್ಲಿ ಶ್ರೀ ಪದ್ಧತಿಯಲ್ಲಿ ಬೆಳಿತೀರಾ? ಹೌದು ಸರ್. ನಾವು 2 ಬೆಳೆನೂ ಆಯ್ತದ ನಮ್ಗೆ. ಶ್ರೀ ಪದ್ಧತಿನಲ್ಲೇ ಬೆಳಿತೀರಾ? ಬೆಳಿತೀವಿ. ಮಿಷಿನ್ ನಾಟಿನೂ ಮಾಡಿಸ್ತೀವಿ ಸರ್. ಓಕೆ. KRH-4 ಬಿಟ್ಟು ಬೇರೆ ಇನ್ಯಾವ ತಳಿನೂ? ಸರ್ ಬೇರೆ ಜಯನೂ ಹಾಕ್ತಿವಿ, ಮತ್ತೆ IR-64 ಹಾಕ್ತಿವಿ. ಅದು ಕಾಲಕ್ಕೆ ತಕ್ಕಂಗೆ ನೋಡ್ಕೊಂಡು ಮಾಡ್ತೀವಿ. ಸಣ್ಣ ಭತ್ತನೂ ಮಾಡಿಸ್ತೀವಿ. ಭತ್ತ ಅಂದ್ರೆ ಅದನ್ನು ಸಾವಯವನೇನು? ಅದಕ್ಕೊಂಚೂರು ರಾಸಾಯನಿಕ ಹಾಕ್ತೀರಾ? ರಾಸಾಯನಿಕ ಮೊದ್ಲು ಆಗ್ತಿದ್ದೆ ಸರ್. ಇವಾಗ ಏನ್ ಮಾಡಿದೆ, ನಾನು ಎರೆಹುಳ ಗೊಬ್ಬರ ಮಾಡಕ್ ಬಂದು ನಮ್ಮ RSK ನಲ್ಲಿ ದುದ್ದದಲ್ಲಿ ತಗೊಂಡ್ಬಂದಿದ್ದೆ ಸರ್. ಎರೆಹುಳ ಗೊಬ್ಬರ ಅಂತ ತಗೊಂಡಿದ್ದೆ. ಮೊದಲು ಕಮ್ಮಿ ಮಾಡ್ಕೊಂಡು ಜೊತೆಗೆ ಲಾಸ್ಟ್ ನಿಲ್ಸೇಬಿಟ್ಟ ಸರ್. ಅದು ಇಳುವರಿ ಹೆಚ್ಚಾಗಾರ ಬರಲಿ ಕಮ್ಮಿಯಾರ ಬರಲಿ ಸಾವಯವಲ್ಲೇ ಬೆಳಿಬೇಕು ಅಂತ ಇದು. ಎಷ್ಟು ಬರ್ತಾ ಇದೆ ಇಳುವರಿ ಸರ್? ಒಂದು ಕುಂಟೆಗೆ ಒಂದು 75 kg ಬರ್ಬೋದು ಸರ್. ಹೌದಾ? ಇನ್ನು ನಾವು 1 ಕ್ವಿಂಟಾಲ್ಗೆ ರೀಚ್ ಆಗಿಲ್ಲ. ಒಂದು ಗುಂಟೆಗೆ 1 ಕ್ವಿಂಟಾಲ್ ಆಗ್ಬಿಟ್ರೆ 40 ಕ್ವಿಂಟಾಲ್ ಆಗ್ಬಿಡುತ್ತೆ. ಸ್ವಲ್ಪ ಕಮ್ಮಿ ಇದೆ ಸರ್. ಹೌದಾ? ಇಳುವರಿ ಎಷ್ಟು ಬರುತ್ತೆ ಭತ್ತ? 100 kg ಮಿಲ್ ಮಾಡಿಸಿದ್ರೆ ಅಕ್ಕಿ ಎಷ್ಟಾಗುತ್ತೆ? 60-62 ಬರ್ತದೆ ಸರ್. ಪರವಾಗಿಲ್ಲ. ನುಚ್ಚು ಕಮ್ಮಿನಾ? ಕಮ್ಮಿ ಸರ್. ನಾವು ಪಾಲಿಶ್ ಕೊಡಲ್ಲ ಸರ್, ಅನ್ಪಾಲಿಶ್ಡ್. ಸಾವಯವ ಅಂತ ಅಕ್ಕಿ ಮಾರ್ತೀರೋ ಅಥವಾ ಭತ್ತನೇ? ಇಲ್ಲ ಸರ್, ಭತ್ತನೇ ಮಾರ್ಬಿಡ್ತೀವಿ. ನಾವು ಸ್ವಲ್ಪ ಊಟಕ್ಕೆ ಇಟ್ಕೋತೀವಿ, ಮಾರ್ತೀವಿ ಸರ್. ವರ್ಷದಲ್ಲಿ 2 ಬಾರಿ ಭತ್ತನಾ? 2 ಬೆಳೆ ಭತ್ತ ಸರ್. ಕಬ್ಬು ಭತ್ತ ಬಿಟ್ರೆ ಬೇರೆ ಇನ್ನೇನೇನ್ ಬೆಳೆ ಬೆಳಿತೀರಿ? ಮತ್ತೆ ಮಾಮೂಲಿ ಇದೆ ಸರ್. ಏನು? ನಮಗೆ ತೋಟದಲ್ಲಿ ತೆಂಗಿದೆ. ಇನ್ನೇನಿದೆ? ಸುತ್ತ ಹೊರಗಡೆ ಬೌಂಡ್ರಿನಲ್ಲಿ ಸಾಗುವಾನಿ, ಸಿಲ್ವರ್ ಲೋಕು, ಹೆಬ್ಬೇವು ಹಾಕೊಂಡಿದೀವಿ. ಹಲಸು ಹಾಕೊಂಡಿದೀವಿ. ಅಂದ್ರೆ ಸ್ವಲ್ಪ ಇದು ಮಾಡಿದೀವಿ. ಸ್ವಲ್ಪ ತರಕಾರಿ ಬೆಳ್ಕತ್ತೀವಿ ಮನೆ ಹತ್ರ. ಮಕ್ಕಳನ್ನೆಲ್ಲ ತುಂಬಾ ಓದಿಸಿದಿರಿ. ನೀವೆಲ್ಲಿ ತನಕ ಓದಿದ್ರಿ? ನಾನು PUC ಅಷ್ಟೇ ಸರ್. ಹೌದಾ? ನನ್ನ ಬ್ಯಾಚ್ಗೆ 1 year PUC ಲಾಸ್ಟ್. ನನ್ನ ಬ್ಯಾಚ್ ಮುಗಿದ್ಮೇಲೆ 2 ವರ್ಷ ಆಯ್ತು PUC. ಬಹುಶಃ ನೀವು ಓದುವಾಗ ಕೃಷಿ ಕಾಲೇಜ್ ಇನ್ನೂ ಆಗಿರ್ಲಿಲ್ವಾ? ಇಲ್ಲ ಸರ್, ಆಗಿರ್ಲಿಲ್ಲ. ನಮ್ಮ ಮಕ್ಕಳ ಇದಕ್ಕೆ ಆಯ್ತು, ಕಾಲಕ್ಕೆ ಆಯ್ತು. ಅವಾಗ್ಲೇ ಆಗಿದ್ದಿದ್ರೆ ಆಗ್ಲೇ ಓದ್ಬಿಟ್ರು ನೀವು. ಬೇಸ್ ಏಜ್ ಇಲ್ಲ ಸರ್. ನಮ್ಗೆ ನಮ್ಮ ತಂದೆ ಏಜ್ ಆಗಿತ್ತು ಅವ್ರಿಗೆ. ನಾನು 20ನೇ ವಯಸ್ಸಲ್ಲೇ ನಾನು ವ್ಯವಸಾಯ ಶುರು ಮಾಡಿದೆ ಸರ್. ಅವಾಗ ಕ್ರಷರ್ ಇತ್ತು ನಮ್ದು, ಬೆಲ್ಲ ನಾವೇ ಸ್ವಂತ ಗಾಣ ಇತ್ತು ಸರ್. ಈಗ ಏನ್ ಮಾಡ್ದು, ಅದನ್ನ ತೆಗೆದ್ಬಿಟ್ಟು ಗಂಧಕಡ್ಡಿ ಫ್ಯಾಕ್ಟ್ರಿ ಮಾಡಿದೀವಿ. ಅದೇನೇ ನಮ್ಮ ಸೊಸೆ ಮಗ ಅವ್ರು ನೋಡ್ಕೊಂತಾರೆ. ಹೌದಾ? ಪರವಾಗಿಲ್ಲ, ಅವರೇ ಮಾಡೋದು. ನೋಡಿ, ಬರೀ ವ್ಯವಸಾಯ ಅಷ್ಟೇ ಅಲ್ಲ, ನೀವೊಬ್ಬ ರೈತ ಉದ್ಯಮಿ. ಅವರು ನಮ್ಮ ಇವರು ಸಪೋರ್ಟ್. ಆಯ್ತು, ನಿಮ್ಮ ಸಪೋರ್ಟ್ ಇಲ್ದಲೆ ಅವ್ರು ಬೆಳೆಯಕ್ಕಾಗುತ್ತೆ? ಎಲ್ಲ ಇದು ಮಾಡ್ತೀವಿ. ಯಾವ ವಯಸ್ಸಲ್ಲಿ ಮದುವೆ ಆದ್ರಿ ಶಿವಪ್ರಸಾದ್? ನನಗೆ 20ನೇ ವರ್ಷದಲ್ಲಿ ಮದುವೆ ಅಂತ. ವ್ಯವಸಾಯಕ್ಕೂ ಬಂದ್ರಿ, ಮದುವೆನೂ ಮಾಡ್ಕೊಂಡ್ಬಿಟ್ರಿ. 20ನೇ ವರ್ಷದಲ್ಲಿ ನಮ್ ಅವಾಗ ಕ್ರಷರ್ ಇತ್ತು. ಸ್ವಲ್ಪ ಬೇರೆ ನಮ್ಮ ಅಣ್ತಂದಿರೆಲ್ಲ ಜೊತೆಲಿತ್ತು. ಒಟ್ಟು 18-20 ಎಕರೆ ಜಮೀನ್ ಇತ್ತು. ಒಬ್ಬ ತಮ್ಮನಿಗೆ ಬೇರೆ ಕೊಟ್ಟೆ. ಇನ್ನೊಬ್ಬ ತಮ್ಮನು ಅವನು ಇದ್ದಾನೆ. ಒಬ್ಬ ತಮ್ಮನಿಗೆ ಅವನಿಗೂ ಇಬ್ರು, ಒಂದು ಗಂಡು ಒಂದು ಹೆಣ್ಣು. ಅವಳು ಪಾಂಡುಪುರ ಕೊಟ್ಟಿದ್ದೀವಿ, ಇಂಜಿನಿಯರ್ ಅವಳು. ಒಬ್ಬ BBA ಮಾಡಿದ್ರೆ ಇನ್ಫೋಸಿಸ್ ಬರ್ತಾನೆ ಮೈಸೂರಿಗೆ. ಎಲ್ಲ ವಿದ್ಯಾವಂತರ ಕುಟುಂಬ ನಿಮ್ದು ಅಲ್ವಾ? ಕಿರಿ ತಮ್ಮ ಒಬ್ಬವನೇ, ಧನಂಜಯ ಅಂತ, ಅನಿತಾ ಅಂತ. ಮತ್ತೆ ಅವನಿಗೆ 2 ಹೆಣ್ಮಕ್ಳು ಸರ್. ಅವಳು MSc ಮಾಡ್ತಾಳೆ ಸರ್ JSS ಕಾಲೇಜಲ್ಲಿ. ಒಬ್ಳು BS ಕಾಲೇಜು. ಶಿವಪ್ರಸಾದ್ ಅವ್ರೆ, ಅದೇನೋ ಕೋಳಿ ಬಿಸ್ನೆಸ್ ಮಾಡ್ತೀನಿ ಅಂದ್ರಲ್ಲ, ನಾವು 22 ವರ್ಷ ಆಯ್ತು ಸರ್ ಮಾಡಿ. ಏನು ಕೋಳಿ ಬಿಸ್ನೆಸ್ ಅಂದ್ರೆ ಮೊದಲು ಸಾಕ್ತಾ ಇತ್ತು. ಅದಕ್ಕೆ ನಿನ್ನೆ ಸಾಕ್ತಿದ್ರಿ? ಕೋಳಿ ನಾವೇ ಸ್ವಂತ ಸಾಕ್ತಾ ಇದ್ದೆ ಸರ್, ಮರಿಗಳು ತಂದು. ಅಂದ್ರೆ
ಯಾವ ಕೋಳಿ? ಬಾಯ್ಲರ್ ಸರ್. ಬ್ರಾಯ್ಲರ್ ಅಂದ್ರೆ ಮಾಂಸದ ಕೋಳಿ ಸರ್. ಎಷ್ಟು ತರ್ತಿದ್ರಿ ಸರ್? ಫಸ್ಟ್ ನಾವು 500 ತಂದೋ ಸರ್. 500? ನಮಗೆ ಜಾಸ್ತಿ ಹಸುಗಳು ನನ್ನ ತಮ್ಮ ಇದ್ದಾಗ ಒಂದು 25 ಹಸು ಸಾಕಿದ್ದ ಸರ್, ಹುಡುಗಿ ಇದ್ದಾಗ. ಅವರೇ ಎಲ್ಲ ನೋಡ್ತಿದ್ರು. ಅವಾಗ ನೀವು ಯಾಕೆ ಕೋಳಿ ಸಾಕಬಾರ್ದು ಅಂತಂದ್ರು ತ್ರಿನೇಶ್ ಅವರು. ನಮ್ಮ ತಮ್ಮ ಬಸವರಾಜ್ ಅಂತ, ಅವನು BA ಮಾಡಿದ್ದ. ಅದೇನಾಯ್ತು ಸರ್, ನಾವು ಫಸ್ಟ್ ಗಿರಿರಾಜ ಸಾಕ್ತ ಸರ್, ಒಂದು 500 ತಂದಿತ್ತು. ಗಿರಿರಾಜನ ಅಲ್ಲಿ ಮನೆ ವಿಶಾಲವಾಗೈತೆ, ರೂಮಲ್ಲಿ ಇದು ಮಾಡ್ಬಿಟ್ಟು ಹೊರಗಡೆ ತೋಟಕ್ಕೆ ಬಿಟ್ಬಿಡ್ತಾ ಇತ್ತು. ಸುಮಾರು 10 kg 15 kg ಆಗ್ಬಿಟ್ಟು ಸರ್. ಆಮೇಲೆ ಒಂದೊಂದು ಕೋಳಿ ಸರ್, ಪರವಾಗಿಲ್ಲ, ಅಷ್ಟು ಚೆನ್ನಾಗಿ ಸಾಕಿತ್ತು. ಹೊರಗಡೆ ತೋಟ 3 ಎಕರೆ ಅಗಲತ್ತೆಲ್ಲ ಇದು ಮಾಡುವ, ನೈಟು ಫೀಡ್ ಹಾಕ್ಬಿಟ್ಟು ಒಳಗಡೆ ಲೈಟ್ ಹಾಕ್ಬೋ. ಇವರು ದಿನೇಶ್ ಸರ್ ಬರ್ತಿದ್ರು ನಮಗೆ, ನೀವು ಯಾಕೆ ಕೋಳಿ ಬಿಸ್ನೆಸ್ ಮಾಡಬಾರ್ದು? ಅವರೇ ಫಸ್ಟ್ ನೋಡ್ಕೊಂಡ್ರು ಸರ್ ಏನು ಮೆಡಿಸಿನ್ ಕೊಡಬೇಕು ಅಂತ. ಆಮೇಲೆ ನಾವು VHLಗೆ ಬುಕ್ ಮಾಡೋಕ್ಕೆ ಶುರು. ವೆಂಕಟೇಶ್ವರ ಹ್ಯಾಚರೀಸ್. ಹೌದು ಸರ್. ಆಮೇಲೆ ಸುಗುಣ ಇದು 6,000 ಕೋಳಿ ಕೆಪಾಸಿಟಿ ಮಾಡಿದ್ವು ಸರ್. ಏನು ಶೆಡ್ಡೆ ಕಟ್ಬಿಟ್ರಿ? ಇಲ್ಲ, ನಾವು ನಮ್ಮ ತಂದೆ ಕಾಲದಲ್ಲಿ ಮಾಡಿದ್ದು ವಿಶಾಲವಾಗಿ ಮಾಡಿದ್ವಿ ಸರ್. ಕೊಟ್ಟಿಗೆಗಳು, ಈ ಆಲೆ ಮಾತ್ರ ಗೋಡನ್ಗಳು, ಅದರಲ್ಲೇ ಸಾಕಿದ್ರೆ ಎಲ್ಲ ಪಾರ್ಟ್ ಬೈ ಪಾರ್ಟ್ ಮಾಡಿದ್ದು. ಒಂದು ಮಿನಿ ರೈಸ್ ಮಾಡಬೇಕು ನಮ್ಮ ತಂದೆ ಪ್ಲಾನ್ ಅಲ್ಲಿ ಮಾಡಿದ್ರು. ಅವಾಗ ಮಲಯಂಕಟ್ಟಲ್ಲಿ ನಮ್ಮ ರಿಲೇಷನ್ ಅವರೇ, ಮಲಯಂಕಟ್ಟಲ್ಲಿ ಅವರು ನಮ್ಮ ಸೋದರತೆ ಮಕ್ಕಳು. ಅವ್ರು ಮಾಡಿದ್ಮೇಲೆ ನಮ್ಮ ತಂದೆಯವ್ರು ಮಾಡೋದು ಬೇಡ, ಅವರೇ ಮಾಡಿ ಅಂದ್ಬಿಟ್ಟು ಅದನ್ನ ಕಾಂಪಿಟೇಷನ್ ಮಾಡೋದು ಬೇಡ ಅಂತ ನಾವು ಅದನ್ನೇ, ಈಗ ನಾವು ವಾಸ ಇರುತ್ತೆ ಅಲ್ಲೇನೆ ಆಲ್ಟರ್ ಮಾಡ್ಕೊಂಡು ಅದನ್ನೇ ಕೋಳಿ ಸಾಕಕ್ಕೆ ಶುರು ಮಾಡ್ಬಿಟ್ರಿ. 1,000 ಬ್ಯಾಚ್ ಮಾಡಿದ್ವು ಸರ್. ಸರಿ. ಅದನ್ನು ನೋಡ್ಕೊಂಡು ಆಮೇಲೆ ನಾವು ಯಾವಾಗ ಮಾರಾಟ ಮಾಡಿದ್ವು, ವೆಂಕಟೇಶ್ವರ ಆಚರಿಸಿ ಅವರು ನಮಗೆ ಇದು ಕೊಟ್ರು ಸರ್. ಇದಕ್ಕೆ ಮಾಡ್ಕೊಂಡು ಅಲ್ಲಿಂದನೇ ಅವರು ಮರಿ ಸಾಕೋದು ಬಿಟ್ಬಿಟ್ಟು ಅವ್ರ ಹತ್ರನೇ ಕೋಳಿ ತಗೊಳ್ಳೋದು. ಶಿವಳ್ಳಿ ಹತ್ರ ಒಂದು ಅಂಗಡಿ ಮಾಡಿದ್ವಿ ಸರ್, ಹೋಲ್ಸೇಲ್ ಅಂಗಡಿ. ಅಲ್ಲಿ ಮಾಡಿ 2 ವೆಹಿಕಲ್ ಮಾಡಿದ್ದು, ಈಗಲೂ 2 ವೆಹಿಕಲ್ ಇದೆ. ಅದನ್ನ ನಾವು ಎಲ್ಲಿ ಅಂಗಡಿಗಳಿದಾವೆ ಅಲ್ಲಿಗೆ ಅವತ್ತಿನ ರೇಟಲ್ಲಿ ಏನಿರ್ತದೆ ನಾವು ಡಂಪ್ ಮಾಡ್ತೀವಿ. ಅಂದ್ರೆ ನೀವು ಕೋಳಿನ ಅವರಿಗೆ ಸಪ್ಲೈ ಮಾಡ್ತೀರಿ? ಸಪ್ಲೈ ಮಾಡ್ತೀವಿ ಸರ್. ನಿಮ್ಗೆ ಎಲ್ಲಿಂದ ಬರುತ್ತೆ ಕೋಳಿ? ನಾವು ಕಂಪ್ನಿಯಿಂದಾನೇ ಡೀಲರ್ ಅದು. ಹೌದಾ? VHL ಮತ್ತೆ ಸುಗುಣ 2 ಕಂಪ್ನಿಗೂ ಡೀಲರ್ ಅದು. ನೀವು ಮಾರೋದು ಬರೀ ಮಾಂಸದ ಕೋಳಿ ಮಾತ್ರನಾ? ಮಾಂಸ ಕೋಳಿ ಅಷ್ಟೇ ಅಥವಾ ಮೊಟ್ಟೆ ಇಟ್ಟಿಟ್ಟು ಸುಸ್ತಾಗಿರ್ತಾವಲ್ಲ ಆ ಕೋಳಿನೂ ಮಾರ್ತೀರಾ? ಮೊಟ್ಟೆ ಅಂದ್ರೆ ಬೇರೆ ಹತ್ರ ನಾಗಮಲ್ದಿಂದ ತರ್ಸ್ಕೊತೀವಿ ಸರ್. ಹೌದಾ? ಅವರು ಡೈಲಿ ಬಂದು ಹಾಕ್ತಾರೆ ನಮ್ಮ ಅಂಗಡಿಗೆ. ಅಲ್ಲೊಂದು ಗೋಡನ್ ಮಾಡ್ಕೊಂಡಿದ್ದೀವಿ ಶಿವಳ್ಳಿನಲ್ಲಿ. ಹೆಚ್ಚಿಗೆ ಕೋಳಿನ ಅಲ್ಲಿ ಹಾಕತ್ತೀವಿ. ಹಳ್ಳಿಗಳಿಗೆ ನಾವು ಆರ್ಡರ್ ತಗೋತೀವಿ ಸಾಯಂಕಾಲ ಟೈಮ್. ಎಷ್ಟೆಷ್ಟು ಬೇಕು, ಎಷ್ಟೆಷ್ಟು ಬಾಕ್ಸ್ ಬೇಕು, ಎಷ್ಟು kg ಬೇಕು ಅವರು ನಾವು ತಗೊಂಡು ನೈಟು ಹುಡುಗರಿಗೆ ಫಿಲ್ ಮಾಡ್ಕೊಬರ್ತಾರೆ. ಪರವಾಗಿಲ್ಲ, ಕೋಳಿ ಬಿಸ್ನೆಸ್ ಈ ಸಾಕಕ್ಕಿಂತ ಕೋಳಿ ಮಾರೋದೇ ಬೆಸ್ಟ್ ಸರ್. ನಾವು ಇದು ಹೊರಗಡೆಯಿಂದ ತಂದವರು ನಾವು ಸಾಕ್ಬಾರ್ದು, ಡಿಸೀಸ್ ಬರ್ತದೆ ಅಂದ್ಬಿಟ್ಟು ನಾವು ಸಾಕೋದು ನಿಲ್ಸ್ಬಿಟ್ಟು. ಹೌದಾ? ಆಮೇಲೆ ಕಂಪ್ನಿಯಿಂದ ಯಾವ ಡೀಲರ್ಶಿಪ್ ಕೊಟ್ರು ನಾವು ಅದನ್ನೇ ಕಂಟಿನ್ಯೂ ಮಾಡಿ. ಈ ನಾಟಿ ಕೋಳಿ ಸಾಕ್ತಿದ್ರಲ್ಲ, ನಾಟಿ ಕೋಳಿ ಬಹಳ ಡಿಮ್ಯಾಂಡ್ ಇದೆ ನಾಟಿ ಕೋಳಿಗೆ ಅಂತಾರೆ. ನೀವು ನಾಟಿ ಕೋಳಿನ ಯಾಕೆ ಮಾರಕ್ ಶುರು ಮಾಡ್ಲಿಲ್ಲ ಸರ್? ಅದೇನು ಅಂದ್ರೆ ನಮ್ಮ ತೋಟದಲ್ಲಿ ಈಗ ಎರೆಹುಳ ಗೊಬ್ಬರ ಅದು ಬಿಡ್ತೀವಲ್ಲ, ಹೊರಗಡೆ ಮೇಯ್ಬೇಕು ಅವು. ಹೌದಾ? ಇಲ್ಲಾಂದ್ರೆ ಎರೆಹುಳ ಎಲ್ಲ ತಿಂದಾಕ್ಬಿಡ್ತವೆ. ಅದರಿಂದ ಮಾಡಿಲ್ಲ. ಬೇರೆ ಒಂದು ಆಲೋಚನೆ ಇದೆ, ಮಾಡಿ ಇದನ್ನೇ ನಾಟಿ ಕೋಳಿ ಮಾಡ್ಬೇಕು ಅಂತಿದೆ, ಮರಿಗಳು ಸಾಕ್ಬೇಕು ಅಂತ ಒಂದು ಇದಿದೆ ಸರ್. ಮೊಟ್ಟೆ ತಂದು ಮರಿ ಮಾಡಿಸಿ ಆ ಮರಿನ ಮಾರಾಟ ಮಾಡೋ ಉದ್ದೇಶ ಏನಿಲ್ವೇ? ಅದು ನಮಗೆ ಬೇರೆ ವ್ಯವಹಾರಗಳು ಜಾಸ್ತಿ ಆಗ್ಬಿಟ್ಟು ಸರ್. ಹೌದಾ? ಈಗ ಎರೆಹುಳ ಮಾಡಿದ್ಮೇಲೆ ಘಟಕ ಮಾಡಿದ್ಮೇಲೆ ಯಾವಾಗಲೂ ಕೆಲಸ ಇದ್ದೇ ಇರ್ತದೆ ಸರ್. ನೀರು ಹೊಡಿಬೇಕು, ಲೇಬರು ಈಗ 2 ಗಂಟೆ ಮಾತ್ರ ಇರ್ತಾರೆ. ನಿಮ್ಗೆ ಅವ್ರು ಹೋದ್ಮೇಲೆ ನಾವೇ ನೀರು ಹೊಡಿಯೋದು. ಎರೆಹುಳ ಉತ್ಪಾದನೆ ಎಷ್ಟಿದೆ? ಎಷ್ಟು ಟನ್ ಎರೆಹುಳು ಗೊಬ್ಬರ ಉತ್ಪಾದನೆ ಮಾಡ್ತೀರಿ ಒಂದು ತಿಂಗಳಿಗೋ ಅಥವಾ 15 ದಿವಸಕ್ಕೋ? ಸರ್ ಅದು ಇವಾಗ ಜಾಸ್ತಿ ಇದೆ ಸರ್. ನಮಗೆ ಜಾಸ್ತಿ ಅಂದ್ರೆ ಎಷ್ಟು? ಫುಲ್ಲು ಈಗ ಒಂದೊಂದ್ ಸರಿಗೆ 20 ಟ್ರ್ಯಾಕ್ಟ್ರು 30 ಟ್ರ್ಯಾಕ್ಟ್ರು ತಗೋತಾ ಇದೀವಿ. ಒಂದ್ಸರಿ ಅಂದ್ರೆ 45 ದಿವಸಕ್ಕ? ಇಲ್ಲ ಸರ್, ಹೊರಗಡೆಯಿಂದ ತಗೋತೀವಿ. ಹೌದಾ? ಹೌದು, ನಮ್ಗೆ ಆರ್ಡರ್ ಬಂದಂಗೆ ಮಾಡ್ತಾ ಇದೀವಿ. ಓಹೋ. ದೊಡ್ಡಬಳ್ಳಾಪುರ, GKV ಕಳಿಸ್ತಾ ಇದೀವಿ. ಹೌದಾ? ನಮ್ಮ ಮಗ ಅದ್ರ ಡೀಟೇಲ್ ಮಾತಾಡ್ತಾ. ಈಗ ಶಿವಪ್ರಸಾದ್ ಅವರೇ, ಮಗ ಸೊಸೆ ನೀವು ಎಲ್ಲ ಸೇರ್ಕೊಂಡು ಕೋಳಿ ಬಿಸ್ನೆಸ್ ಮಾಡ್ತೀರಿ, ಎರೆಹುಳನ್ ಬಿಸ್ನೆಸ್ ಮಾಡ್ತೀರಿ ಅಲ್ವಾ? ಇನ್ನೇನ್ ಮಾಡ್ತೀರಿ? ಇನ್ಯಾವುದು ಇಲ್ಲ ಅಷ್ಟೇ. ವ್ಯವಸಾಯ. ಈಗ ಹಸು ಸಾಕಿದಿರಲ್ವಾ? ಹಸು ಇದೆ ಸರ್. ಎಷ್ಟು ಹಸು? 6. ಯಾವ ತಳಿ? HF HF ಮತ್ತೆ ಜರ್ಸಿ. ಹಸಿಗೆ ಏನ್ ಮೇವು ಬೆಳ್ಕೊಂಡಿದಿರಿ?
ಹಸಿಗೆ ಈಗ ಸೀಮೆ ಹುಲ್ಲು ಹಾಕೊಂಡಿದ್ದೀವಿ. ಯಾವುದು? ಸೀಮೆ ಹುಲ್ಲು ಅಂದ್ರೆ ಮಾಮೂಲಿ ಇದು ಸರ್, ಕೋತ್ರಿ, ಕೋಫೋರು ಯಾವುದು? ಮಾಮೂಲಿ ಕೊಡ್ದೆ ಈ ಡೈರಿಯಿಂದ ಕೊಡ್ತಾರೆ ನೋಡಿ, ಆ ಕಡ್ಡಿನ ಹಾಕಿದ್ದೀವಿ. ಆಯ್ತು. ಮತ್ತೆ ಈಗ 40 ಸರಿ ಕುಯ್ಲ್ ಬರ್ತದೆ ಅಂದ್ಬಿಟ್ಟು ಅದನ್ನು ತೋಟಕ್ಕೆಲ್ಲ ಚೆಲ್ಕೊಂಡಿದ್ದೀವಿ. ಜೋಳವಾ? ಜೋಳ. ಆಮೇಲೆ ಇವಾಗ ಏನ್ ಮಾಡಿದೀನಿ, ಒಂದು 10 ಕುಂಟೆಗೆ ನಿಮ್ಮ ಮೇವು ಮೆಲ್ಕು ಬಂದ್ಮೇಲೆ ಈಗ 10 ಕುಂಟೆಗೆ ಹಾಲೆ ಪಟ ಹೊಡಿಸ್ಬಿಟ್ಟಿದ್ದೀನಿ. ಅದಕ್ಕೆ 2 ಸಾಲು ಅವ್ರ ಹತ್ರ ಕಡ್ಡಿ ಇಸ್ಕೊಬರ್ಬೇಕು ಅಂತ ಮಾಡಿದ್ದೀನಿ. ಮತ್ತೆ ಒಳಗಡೆ ಈಗ ತಗಣಿ ಮುಸ್ಕಿನ ಜೋಳ 4 ಅಡಿ ಸಾಲು ಮಾಡಿ 4 ಅಡಿ ಸಾಲಿನಲ್ಲಿ ಒಳಗಡೆಗೆ ಕಡ್ಡಿ ನೆಡೋದು, ಮಧ್ಯ 2 ಸಾಲು 2 ರೆಕ್ಕೆನೆ ಹೊಡೆದ್ಬಿಟ್ಟು ಮುಸ್ಕಿನ ಜೋಳ ಬಿಟ್ಟಿದ್ದೀನಿ. ತಗಣಿ ಮತ್ತೆ ಹುಳ್ಳಿನೂ ಒಳಗಡೆ ಚೆಲ್ಲಿದ್ದೀನಿ. ಅದು ಇವಾಗ ಈಗ ಒಂದು ಲಾಸ್ಟ್ ವೀಕ್ ಅಂತ ಮಾಡಿದ್ದೀನಿ. ಏನ್ ಅನುಕೂಲ ಆತರ ಮಾಡೋದ್ರಿಂದ? ಎಲ್ಲ ಮಿಕ್ಸ್ ಬೆಳೆಯಿಂದ ಸ್ವಲ್ಪ ಹಸುಗಳಿಗೆ ಒಳ್ಳೆ ಅನುಕೂಲ ಆಗುತ್ತೆ ಸರ್. ಕೊಟ್ಟಿಗೆ ಕಟ್ಕೊಂಡಿದ್ರಿ ಶಿವಪ್ರಸಾದ್? ಸರ್ ಕೊಟ್ಟಿಗೆ ಅಂದ್ರೆ ನಮ್ಮ ತಂದೆ ಕಾಲದಲ್ಲಿ ಕಟ್ಟಿದ್ದು ಸರ್. ಪೂರ್ತಿ ಎಲ್ಲಾನು ಎಷ್ಟು ಹಸು ಕಟ್ಕೊಳ್ಳೋ ಅಷ್ಟು ಕೊಟ್ಟಿಗೆ ಕಟ್ ಸರ್. ನಮ್ಮ ತಮ್ಮ ಇದ್ದಾಗ 25 ಹಸು ಕಟ್ತಾ ಇದ್ದೋ. ಹೌದಾ? ಈಗ ಸದ್ಯಕ್ಕೆ ನಾವು 6 ಹಸು ಮಡಿಕೊಂಡಿದ್ರಿ. ಎಲ್ಲ ಹಾಲು ಕೊಡ್ತಾವ? ಇಲ್ಲ ಸರ್, 1-2 ಇದಾಗೈತೆ ಕರುಗಳವೆ, 1-2. ಈಗ 3 ಹಸುನಿಂದ 20 ಲೀಟರ್ ಆಗ್ತೇವೆ. ಎಲ್ಲ ನಿಮ್ಮ ಮನೇಲೆ ಹುಟ್ಟಿರೋದ ಅಥವಾ ಹೊರಗಡೆಯಿಂದ ಖರೀದಿ ಮಾಡ್ಕೊಂಬಂದ್ರ? ಇಲ್ಲ, 1 ಹಸುನ ನಮ್ಮ ಸೊಸೆಗೆ ಕೊಟ್ಟಿದ್ರು ಅವ್ರ ತಮ್ಮ, ಅವ್ರ ಅಣ್ಣ. ಜರ್ಸಿ ಅದು 3 ಹಸು ಆಗ್ತದೆ ಜರ್ಸಿನೇ. ಹೌದಾ? ನಮ್ಮ ತಮ್ಮ ಇದ್ದಾಗ ಒಂದು 25 ಹಸು ಮುಡಿಯುತ್ತೆ ಅಂತ ಹೇಳಿದ್ ನೋಡಿ. ಅವಾಗ HF ಇತ್ತು, ಅದನ್ನೇ ಹುಟ್ಟನೇ ಈಗಲೂ ಉಳಿಸ್ಕೊಂಡಿದ್ದೀವಿ. ಹೌದಾ? ಅಂದ್ರೆ ತಾಯಿ ಮಾರ್ತೀರಾ, ಕರು ಉಳಿಸ್ಕೊತೀರಿ? ಹೌದು ಸರ್. ಏನ್ ಮೇವು ಕೊಡ್ತೀರಿ ಹಸುಗಳಿಗೆ? ಮೇವು ಮಾಮೂಲಿ ಡೈರಿ ಫೀಡ್, ಹಿಂಡಿ ಕೊಡ್ತೀವಿ, ಮತ್ತೆ ರವೆ ಬೂಸ, ಕಡಲೆ ಒಟ್ಟು ಎಲ್ಲಾನು ಮಿಕ್ಸ್ ಮಾಡಿ ಕೊಡ್ತೀವಿ ಸರ್. ಆರೋಗ್ಯವಾಗಿದಾವ ಹಸುಗಳು ಸರ್? ಕೆಚ್ಚಲು ಬಾವ್ ಆಗೋದು ಇಲ್ಲ ಇಲ್ಲ ಆ ತರದ ತಮ್ಮ ಕ್ಲೀನ್ ನೋಡ್ಕೊತ ಧನಂಜಯ ಅಂತ ಅವರು ನಮ್ಗೆ ಸಪೋರ್ಟ್ ಇದ್ದಾರೆ. ಕ್ಲೀನ್ ಆಗಿ ನೋಡ್ಕೊಳ್ಳೋದು ಅಂದ್ರೆ ಏನು? ಅಂದ್ರೆ ಬೆಳಿಗ್ಗೆ ಕ್ಲೀನಾಗಿ ತೊಳೆಯೋದು, ಮತ್ತೆ ಹಾಲ್ ಕರಿಯುವಾಗ ಸ್ವಲ್ಪ ಇದು, ಮತ್ತೆ ಮೇವೊಂದು. ಹಾಲ್ ಕರಿಯಕ್ಕೆ ಏನಾರ ಮಿಷಿನ್ ಇಟ್ಕೊಂಡಿದ್ದೀರಾ? ಇಲ್ಲ ಸರ್, ನಮ್ಮ ತಮ್ಮ ಇದ್ದಾಗ ಮಾಡಿದ್ರು, ಅವ್ರು ತೀರೋದ್ಮೇಲೆ ಅದನ್ನ ಕೊಡಿಸ್ಬಿಟ್ಟೆ ಸರ್. ಹೌದಾ? ಮೆಷಿನ್ ಇಲ್ಲ, ಕೈಯಲ್ಲೇ ಕರೀತಾರೆ. ಯಾರು ಕರೀತಾರೆ? ನನ್ನ ತಮ್ಮನೇ ಕರೀತಾನೆ. ಹೌದಾ? ನಿಮ್ಗೇನ್ ಬರಲ್ವಾ? ನಾವು ಕರಿತಿದ್ದು ಆವಾಗ 25 ವರ್ಷ ಇದ್ದಾಗ ಮನೆಯವರೆಲ್ಲ ಕರೀತಿದ್ರು, ನಮ್ಮ ಮಿಸ್ಸಸ್ಸು ನಮ್ಮ ಮನೆಯವರೆಲ್ಲ ಕರೀತಿದ್ರು, ನಾವು ಎಲ್ಲ ಶುಚಿ ಮಾಡ್ತಾ ಇದ್ದು. ಈಗ ದನನ ಸ್ವಚ್ಛವಾಗಿ ಇಟ್ಕೊಂಡಿದ್ದೀರಿ, ಚೆನ್ನಾಗಿ ಹಾಲು ಕೊಡ್ತವೆ. ಒಂದೊಂದು ಹಸು ಎಷ್ಟು ಹಾಲು ಕೊಡುತ್ತೆ ಸರ್? ಒಂದೊಂದು 5 ಲೀಟ್ರು 6 ಲೀಟ್ರು ಕೊಡ್ತವೆ. ಒಟ್ಟಿಗೆ ಸದ್ಯಕ್ಕೆ 3 ಕೊಡ್ತಾ ಇದ್ದಾವೆ ಸರ್. ಹೌದಾ? ಈ ಕೋಳಿ ಮಾರ್ತಿರಲ್ಲ ನೇರವಾಗಿ, ಹಾಗೆ ಹಾಲ್ನು ಯಾಕೆ ನೇರವಾಗಿ ಮಾರಿ ಆದಾಯ ಪಡಿಬಾರ್ದು ನೀವು? ಸರ್ ನಮ್ಗೆ ಇಲ್ಲಿ ಸಿಟಿ ಆದ್ರೂ ಮಾರ್ಬೋದು ಸರ್. ನಾವು ಹಳ್ಳಿಲಿ ಅಂದ್ರೆ ಡೈರಿನೇ ಇದು. ಹೌದಾ? ಅಂದ್ರೆ ಅವರು 10 ದಿನಕ್ಕೊಂದ್ಸರಿ ಪೇಮೆಂಟ್ ಮಾಡ್ತಾರೆ, ಅದೇನು ಇದಿಲ್ಲ. ಅಲ್ಲಿ ಕಮಿಟಿ ನಾವು ಸ್ವಲ್ಪ ಊರಲ್ಲಿ ಯಜಮಾನರು ಏನೇ ವಿಷಯ ಬಂದ್ರು ಅವ್ರನ್ನ ವಿಚಾರಣೆ ಮಾಡ್ತಾರೆ. ಹಾಗಾಗಿ ಡೈರಿಗೆ ಹಾಕ್ತೀರಿ, ಡೈರಿಯಿಂದ ಪೇಮೆಂಟ್ ಬರುತ್ತೆ. ಹೌದು ಸರ್. ಅಲ್ವಾ? ಅಕೌಂಟ್ ಬರ್ತದೆ ಸರ್, ಅಕೌಂಟ್ಗೆ. ಬ್ಯಾಂಕ್. ಡೈರಿ ವತಿಯಿಂದ ಏನಾದ್ರು ಸೌಲಭ್ಯ ತಗೊಂಡಿದ್ದೀರಾ? ಇಲ್ಲ ಸರ್, ಸದ್ಯಕ್ಕೆ ಏನು ನಾವು ತಗೊಂಡಿಲ್ಲ. ಲೋನ್ಗಿನ್ ಏನು ತಗೊಂಡಿಲ್ಲ. ಹೌದಾ? ಲೋನ್ ಯಾಕೆ ಬೇಕು ನಿಮ್ಗಲ್ವೇ? ಅಲ್ಲ, ಎಲ್ಲ ಮಾಡಿದ್ರು ಒಳ್ಳೇದು ಸರ್, ಸ್ವಲ್ಪ ಅನುಕೂಲ ಆಯ್ತು. ನಾವೇನ್ ತಗೊಂಡಿಲ್ಲ ಸರ್ ಸುಮ್ಮನೆ. ಈಗ ಬಹಳ ವರ್ಷಗಳಿಂದ ವ್ಯವಸಾಯ ಮಾಡ್ತಾ ಇದ್ದೀರಿ, ವ್ಯವಸಾಯದ ಜೊತೆಗೇನೆ ಒಂದಷ್ಟು ಉದ್ಯೋಗಗಳನ್ನು ಕೂಡ ಮಾಡ್ತಾ ಇದ್ದೀರಿ ಅಲ್ವಾ? ನಿಮ್ಗೆ ಉದ್ಯೋಗ ಒಳ್ಳೇದು ಅನ್ಸುತ್ತೋ ವ್ಯವಸಾಯ ಒಳ್ಳೇದು ಅನ್ಸುತ್ತೆ? ಸರ್ ನಮ್ಮ ಇದ್ರಲ್ಲಿ ನಮ್ಗೆ ವ್ಯವಸಾಯನೇ ಮುಖ್ಯ ಸರ್. ನಾನು ವ್ಯವಸಾಯ ಮಾಡಿ ನಮ್ಮ ಮಕ್ಕಳನ್ನ ಇದ್ ಮಾಡಿದೆ. ಮಗ ಇಲ್ಲೇ BSc ಮಾಡಿದ್ದು. ಅಂದ್ರೆ ನಮ್ಗೆ ಸಪೋರ್ಟ್ ಆದ. ವ್ಯವಸಾಯದ ಜೊತೆಗೆ ಉದ್ಯೋಗ ಇದ್ರು ಒಳ್ಳೇದು ಅಥವಾ ಉದ್ಯೋಗದ ಜೊತೆಗೆ ವ್ಯವಸಾಯ ಇದ್ರು ಒಳ್ಳೇದು? ಎರಡೂ ಇದ್ರು ಒಳ್ಳೇದು ಸರ್. ಹೌದಾ? ಹೌದು ಸರ್. ಅಂದ್ರೆ ಅದ್ರ ತೊಡಸ್ಕೋಬೇಕಷ್ಟೇ ಸರ್. ಈಗ ಮಾಡ್ಬಿಟ್ಟು ಎಲ್ಲೋ ನಿಂತಿದ್ರೆ ಆಗಲ್ಲ. ಈಗ ನೀವು ಒಂದಷ್ಟು ಉದ್ಯೋಗಗಳನ್ನು ಮಾಡುವಾಗ ಬಂಡವಾಳ ಬೇಕಾಗಿತ್ತು ನಿಮ್ಗೆ ಅಲ್ವಾ? ಆ ಬಂಡವಾಳನ ನೀವು ವ್ಯವಸಾಯದಲ್ಲೇ ದುಡಿದು ಹಾಕೊಂಡ್ರ ಅಥವಾ? ಇಲ್ಲ, ಸ್ವಲ್ಪ ಹೊರಗಡೆಯಿಂದ ನಾವು ಹಾಕಂತೀವಿ, ಸ್ವಲ್ಪ ವ್ಯವಸಾಯದಿಂದ ನಾವು ಮಾಡ್ಕೊತೀವಿ ಸರ್. ಅಲ್ವಾ? ವ್ಯವಸಾಯದ ವಿಚಾರಗಳನ್ನ ತಿಳ್ಕೊಳ್ಳೋಕೆ ಪಕ್ಕದಲ್ಲೇ VC ಫಾರಂ ಇದೆ. ಹೌದು ಸರ್. ಬಹುಶಃ ನಿರಂತರವಾಗಿ ಅಲ್ಲಿ ಹೋಗ್ತಿರ್ತೀರಿ ಅನ್ಸುತ್ತೆ ಅಲ್ವಾ? ಎಲ್ಲ ನಮಗೆ ಮೊದಲು ಸಹ ಲಕ್ಷ್ಮಣಯ್ಯರಿದ್ದಾಗ, ರಾಗಿ ಲಕ್ಷ್ಮಣ ಅವರ HL ವಸಂತ್ ಕುಮಾರ್ ನನ್ನ ಕ್ಲಾಸ್ಮೇಟ್ ಅವರು. ಹೌದೇ? ಅವರು ಅವಾಗ ನಮ್ಮ ಫ್ಯಾಮಿಲಿ ಚೆನ್ನಾಗಿ ಗೊತ್ತಿತ್ತು. ಅವರು ಆಗ್ಲೇ ಲಕ್ಷ್ಮಣಯ್ಯನವರು ಇಲ್ಲಿದ್ದಾಗ ಅವರು ಎಂಡ್ ಆಫ್ 5, ಎಂಡ್ ಆಫ್ 7, 8 ತೆಗೆದಾಗ ಮೊದಲು ನಮ್ಗೆ ಸೀಡ್ ಕೊಡ್ತಾ ಇದ್ರು, ಬೀಜ. ಅವರು ಇದಾದ್ಮೇಲೆ ಕಂಡಿಡಿದ್ಮೇಲೆ ಅದನ್ನ ನಮ್ಮಲ್ಲಿ ಬೆಳೆಸಿ ನಮ್ಮಲ್ಲೇ ಇದು ಬೀಜನ ಹೊರಗಡೆ ಅಲ್ಲಿ ಹೇಳೋರು, ಅಲ್ಲಿ ಬೊಮ್ಮೆನವ್ರ ಹತ್ರ ಐತೆ ಹೋಗಿ ಅಂತ ಅಂದ್ಬಿಟ್ಟು ಸುಮ್ ಸೀಡ್ಸ್ ಎಲ್ಲ ನಮ್ ಕೈಲೇ ಮಾರ್ತಿದ್ರು ಸರ್. ಬೀಜೋತ್ಪಾದನೆ ಮಾಡ್ತಾ ಇದ್ರಿ ನೀವು? ಓಹೋ, ನೀವು ಚಿಕ್ಕ ಹುಡುಗ್ರನ ಆಗ? ಇಲ್ಲ, ನಾನು
PUC ಗೊತ್ತಿದೆ. ಹೌದಾ? ಅಂದ್ರೆ ನಿಮ್ ತಂದೆ ಬೆಳೀತಿದ್ರು ರಾಗಿನ, ನಾನು ಇದ್ದೆ, ನೀವು ಜೊತೆಲಿ ಬೆಳೀತಾ ಶಕ್ತಿ ಅಂತ ಒಂದು ರೈತ ಸರ್. ಅದು 5 ಎಕರೆ ಚಿಲ್ಲರೆಗೆ ಹಾಕಿದ್ದು, 5 ಅಡಿ 2 ಅಂಗ್ಲ ಆಯ್ತು. ಅಂತ ಫೋಟೋ ಇದೆ. ಹೌದಾ? 5 ಅಡಿ ಬೆಳೆದಿತ್ತು. 5 ಅಡಿ 2 ಅಂಗ್ಲ ಆಯ್ತು. ಅದು ತೇವ್ರಿ ಮೇಲೆ ಅನ್ಸ್ಕೊಂಡು ಲಕ್ಷ್ಮಣಯ್ಯರು ನಮ್ಮ ತಂದೆ ಫೋಟೋ ತಗೊಂಡ್ರು. ಈಗಲೂ ಇದೆ. ರಾಗಿ ಈಗಲೂ ಬೆಳಿತೀರಾ? ಬೆಳಿತೀವಿ ಸರ್. ಸ್ವಲ್ಪ ಮನೆಗೆ ಊಟಕ್ಕೆ ಆಗುವಷ್ಟು ಬೆಳ್ಕೊಂತೀವಿ. ಮನೆಗಷ್ಟೇ ಸೇಲ್. ಯಾವ ರಾಗಿ ತಳಿ ಬಳಸ್ತೀರಿ ಸರ್? ಇಂಡಾಫ್ 7 ಬಳಸ್ತೀವಿ. ಇಂಡಾಫ್ 7 ಸರ್. ಅಂದ್ರೆ ಕೊರೆ ಟೈಮಲ್ಲಿ, ಬೇರೆ 9 ಬೇರೆ ಟೈಮಲ್ಲಿ. ಇಂಡಾಫ್ ಬಿಟ್ರೆ ಬೇರೆ ಯಾವ ರಾಗಿನೂ ಬಳಸಿಲ್ವಾ ನೀವು? ಇಲ್ಲ ಸರ್. ಮಂಡ್ಯ VC ಫಾರಂನವರ ಅಭಿವೃದ್ಧಿ ಮಾಡೋರು ಒಂದಷ್ಟು ರಾಗಿ ತಳಿಗಳನ್ನ. ಹೌದು ಸರ್. ಸದ್ಯಕ್ಕೆ ನಾವು ಅವನ್ನೇನು ಹಾಕಿಲ್ಲ, ರಾಗಿ ಏನು ಹಾಕಿಲ್ಲ. ಲಕ್ಷ್ಮಣಯ್ಯನವರ ನೆನಪಲ್ಲಿ ಅದನ್ನೇ ಇಟ್ಕೊಂಡಿದ್ದೀವಿ. ಅವರು ಏನು ಅಂದ್ರೆ ಅವ್ರ ಫ್ಯಾಮಿಲಿ ವಾಕ್ ಬರೋರು ಸಾಯಂಕಾಲ. ನಿಜ. ಈಗ ಹಿಂದೆ ನಿಮ್ಮ ಅಪ್ಪ ರಾಗಿ ಬೆಳೆಯೋದಕ್ಕೂ ಈಗ ನೀವು ರಾಗಿ ಬೆಳೆಯೋಕ್ಕೂ ಏನಾದ್ರು ವ್ಯತ್ಯಾಸ ಇದೆಯಾ ಸರ್? ವ್ಯತ್ಯಾಸ ಅಂದ್ರೆ ಈಗ ಇಳುವರಿ ಚೆನ್ನಾಗಿ ಬರ್ತಾ ಇದೆ. ತಳಿಗಳ ಬದಲಾವಣೆ ಆದ್ಮೇಲೆ ಆಗ್ಲೂ ರಾಗಿನೂ ಚೆನ್ನಾಗಿ ಬರ್ತಿತ್ತು. ಈಗ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್ ಈಗಿನ ಇದರಲ್ಲಿ. ಈಚೀಚೆಗೆ ರಾಗಿ ಬೆಳೆಯೋದು ತುಂಬಾ ಕಡಿಮೆ ಆಗ್ಬಿಟ್ಟಿದೆ ಸರ್. ಖರ್ಚು ಜಾಸ್ತಿ ಆಯ್ತಾ ಸರ್? ಯಾಕೆ ರಾಗಿಗೆ ಯಾಕೆ ಖರ್ಚು ಜಾಸ್ತಿ ಸರ್? ಅದು ನಾವು ಕುಂಟೆ ಪ್ರತಿಯೊಂದು ಮಾಡಿ ತೆನೆ ಎತ್ತೋದು, ಮತ್ತೆ ಮಳೆಗಳ ಬಂದ್ರೆ ಹೋಯ್ತದು. ಈ ಬುಡಾಕ್ ಹೋದ್ರು ಅದಕ್ಕೂ ಖರ್ಚು ಜಾಸ್ತಿ. ಅದರಿಂದ ಸ್ವಲ್ಪ ಖರ್ಚು ವೆಚ್ಚ ಜಾಸ್ತಿ. ಅಂದ್ರೆ ಬೆಳೆದ್ರೆ ಆಯ್ತಾ. ಈಗಂದ್ರೆ ನಮ್ಮ ಏರಿಯಾದಲ್ಲಿ ಬೆಳೆಯೋರು ಕಮ್ಮಿ ಸರ್. ಅಲ್ಲ ಶಿವಪ್ರಸಾದ್, ಈಗ ಕಬ್ಬು ಭತ್ತ ಎಲ್ಲದನ್ನೂ ಸಾವಯವದಲ್ಲಿ ಬೆಳೆದು ಖರ್ಚು ಕಡಿಮೆ ಮಾಡ್ಕೊಂಡೆ ಬೆಳಿತಿದ್ದೀರಿ. ರಾಗಿನೂ ಯಾಕೆ ಬೆಳೆದು ತೋರಿಸ್ಬಾರ್ದು ಕಡಿಮೆ ಖರ್ಚಲ್ಲಿ ನೀವು? ಅಲ್ಲ ಸರ್, ಸದ್ಯಕ್ಕೆ ಮಾಡಿಲ್ಲ ಸರ್, ಮಾಡ್ಬೇಕು. ಅಲ್ಲ ಮನೆಗೆ ಬೆಳಕತ್ತಿರಲ್ಲ, ಎಷ್ಟು ಖರ್ಚು ಮಾಡ್ತೀರಿ? ಸ್ವಲ್ಪ ಲೇಬರ್ದು ಜಾಸ್ತಿ ಆಯ್ತದೆ ಸರ್. ಹೌದಾ? ನೀವು ಒಟ್ಲಾಕ್ಬಿಟ್ಟು ಸಸಿ ನಾಟಿ ಮಾಡ್ತೀರಾ ಅಥವಾ ಸಾಲ್ ಬಿತ್ತನೆ ಮಾಡ್ತೀರಾ, ಎರಚ್ತೀರಾ? ಒಟ್ಲಾಕ್ಬಿಟ್ಟು ಒಟ್ಲಾಕೋ ಪದ್ಧತಿ ಇದೆ. ಹೇಗೆ ಹಾಕ್ತೀರಿ ಒಟ್ಲು ಸರ್? ಬೆಡ್ ರೆಡಿ ಮಾಡ್ಕೊಂತೀವಿ ಫಸ್ಟ್. ಎಲ್ಲ ಇಂಟೆಲ್ಲ ಕೆಚ್ಚಿ, ಅವಾಗ ಎಕರೆಗೆ 3 kg ತಗೋತೀವಿ ಬೀಜನ. ಅದನ್ನು ಇದ್ ಮಾಡ್ಬಿಟ್ಟು 21 ದಿನಕ್ಕೆ ನಾವು ಸಾಲು ಹೊಡಿತೀವಿ. ಸಾಲು ಅಂದ್ರೆ ಏನ್ ಅಂತರ ಇರುತ್ತೆ? ಸಾಲಿನ ಸಾಲು ಗಿಡದಿಂದ ಗಿಡ 2 ಅಡಿ 2 ಅಡಿ ಹೊಡಿತೀವಿ. 1.5 ಬರ್ಬೋದು. 2 ಬಿಡಿಸ್ತೀವಿ ಸರ್. ಮತ್ತೆ ಕುಂಟೆ ಹಾಯಿಸ್ಬೇಕಲ್ಲ ಸರ್. ಅಂದ್ರೆ ಚಚ್ಚೌಕ ನಾಟಿ ನಿಮ್ದು? ಇಲ್ಲ, ಸ್ಟ್ರೈಟ್ ಸರ್. ಅಲ್ಲ ಸ್ಟ್ರೈಟ್ ಸರಿ. ಅಡ್ಡಡ್ಡಾನು ಸಾಲ್ ಬರುತ್ತಲ್ವ ನಿಮ್ಗೆ? ಅಡ್ಡಡ್ಡನು ಬರಲ್ಲ, ಒಂದೇ ಸಾಲು ಹೊಟ್ಟೈತೆ. ಒಂದೇ ಸಾಲು. ಅಂದ್ರೆ ಪೈರ್ ನಾಟಿ ಮಾಡುವಾಗ ಸಾಲಿನಲ್ಲಿ ಇಟ್ಕೊಂಡು ಸಾಲಲ್ಲಿ ನಾಟಿ ಮಾಡುವಾಗ್ಲೂ ಸರಿಯಾದ ಅಂತರದಲ್ಲಿ ಮಾಡಲ್ವ ನೀವು? ಅದೇ ಸಾಲ್ ಬಿಟ್ಟಿರ್ತಾರ ನೋಡಿ, ಈ ತೆರೆ ಹೊಡೆದಿರ್ತಾರಲ್ಲ, ತೆರೆ ಮಗ್ಳು ಕೊಟ್ಕೊಂಡು ಒಂದೊಂದೇ ಪೈರ ಅಥವಾ ಇಲ್ಲ 2-3 ಮಾಡ್ತೀರಾ? ಒಂದು 15 ದಿನ 20 ದಿನ ಆದ್ಮೇಲೆ ಕುಂಟೆ ಹೊಡಿತೀವಿ ಫಸ್ಟ್. ಅದೆಲ್ಲ ಪೈರು ಇದ್ ಮಾಡಿದ್ಮೇಲೆ ಮೇಲೆ. ರಾಗಿ ಒಳಗಡೆ ಏನು ಬೆಳ್ಕೊಳಲ್ವಾ? ಬರೀ ರಾಗಿ ಮಾತ್ರ ಸರ್. ಹೌದಾ? ಮುಂಚೆ ಎಲ್ಲ ಸಿಕ್ಕಾಪಟ್ಟೆ ಬೇರೆ ಬೇರೆದೆಲ್ಲ ಮಿಶ್ರ ಮಾಡಿ ಬೆಳೆಯೋರು ಸರ್. ಬೆಳಿಗ್ಗೆ ಅಂದ್ರೆ ಅವಾಗ ಈ ಕುಂಟೆ ಹೊಡಿಕ್ ಆಗಲ್ಲ ಆಗ ಒಳಗಡೆ. ಸಾಲು ಅಂದ್ರೆ ಅಗಲ ಮಾಡ್ಕೊಂಡ್ ಬೇಕಾದ್ರೆ ಮಾಡ್ಬೋದು. ಅಲ್ಲ ಒಂದ್ ಸಾಲ್ ತಪ್ಸಿ ಅಲ್ಲಿಗೆ ಇನ್ನೇನಾರು ಹಾಕೊಳ್ಳೋದಪ್ಪ? ಇಲ್ಲ, ಸದ್ಯಕ್ಕೆ ಆತರ ಮೆಥಡ್ ಮಾಡಿಲ್ಲ ಸರ್. ರಾಗಿ ಮಾತ್ರ ಬೆಳಿತಿದ್ದೀರಿ. ಮತ್ತೆ ನಿಮ್ ಮನೆಗೆ ಬೇಕಾದ್ದು ಬೇಳೆಕಾಳು ನಾವೆಲ್ಲ ಹೊರಗಡೆ ತಗೋತೀವಿ ಸರ್. ತಗೊಳ್ಳೋದು. ಒಂದ್ಸರಿ ಮುಸ್ಕಿನ ಜೋಳ ಹಾಕ್ಸಿದ್ದೆ 5 ಎಕರೆಗೆ. ಮಲ್ಲಿಕಾರ್ಜುನ್ ಅಂತಿದ್ರು, ಅವ್ರು ಬಂದು ಇದ್ ಮಾಡಿದ್ರು. ನಮ್ಗೆ ಅನುಭವ ಇಲ್ಲ, ಅವರೇ ಲೇಬರ್ ಕಳಿಸಿ ಈ ತರ ಮಾಡ್ಬೇಕು ಅಂತ ಎಲ್ಲ ತೋರಿಸಿದ್ರು. ಮತ್ತೆ ಬೆಳಿತಾ ಇಲ್ವಾ ಆದ್ಮೇಲೆ? ಸದ್ಯಕ್ಕೆ ಬೆಳೆದಿಲ್ಲ ಸರ್, ಯಾಕೆಂದ್ರೆ ಎಲ್ಲ ಕಬ್ಬು ಮಾಡ್ಬಿಟ್ಟಿದ್ದು. ಜೊತೆಗೆ ಅವಾಗ ಗ್ಯಾಪ್ ಬಿದ್ದೋಗ್ಬಿಡ್ತು ಸರ್. ಆಮೇಲೆ ಅವ್ರನ್ನೇ ಕರ್ಕೊಂಡ್ಬಂದು ತೋರಿಸ್ದೆ. ಮತ್ತೆ ಈಗಿದಾರೆ ನೋಡಿ ನಮ್ಮ ಅವ್ರು ಬಂದು ಗ್ಯಾಪ್ ಇದ್ದದ ಅಂತ ತಗಣಿ ತಗೊಂಡು ಅವ್ರ ಹತ್ರನೇ ತಗಣಿನ ಮಧ್ಯ ಗ್ಯಾಪ್ ಇರೋ ಜಾಗ ಹಾಕಿದ್ರಿ. ಆ ತಗಣಿನ ಅವ್ರಿಗೆ ಕೊಟ್ಟು, ಅಂದ್ರೆ ಮುಸ್ಕಿನ ಜೋಳ ಅವಾಗ ರೇಟ್ ಕಮ್ಮಿ ಇತ್ತು ಸರ್, ತುಂಬಾ ಕಮ್ಮಿ ಹೋಯ್ತು. ಮೇವು ನಿಮ್ಗೆ ಅನುಕೂಲ ಆಯ್ತು, ದನಿಗ್ ಮೇವು ಆಯ್ತು ಅಲ್ವಾ? ಈಗ ಮರ ಅಂತ ಅನ್ನೋದು ನಿಮ್ಮ ಹತ್ರ ತೆಂಗು ಮಾತ್ರ ಸುತ್ತ ತೆವರಿ ತೇಗ ಹಾಕೊಂಡಿದ್ದೀರಿ. ಸಿಲ್ವರ್ ಲೋಕು, ಹೆಬ್ಬೇವು. ಹೌದಾ? ಹಣ್ಣಿನ ಗಿಡ ಏನ್ ಹಾಕೊಂಡಿಲ್ವ? ಹಣ್ಣಿನ ಗಿಡ ಸದ್ಯಕ್ಕೆ ಇವಾಗಿದ್ದೀವಿ ಸರ್. ಏನು ಅದೇ ಹಲ್ಸ ಹಾಕೊಂಡಿದ್ದೀವಿ, ನಿಂಬೆ ಹಾಕೊಂಡಿದ್ದೀವಿ. ಅಂದ್ರೆ ಅವಿನ್ನೂ ಸಸಿಗಳು ಚಿಕ್ಕವು. ತೃಪ್ತಿಯಾಗಿದ್ದೀರಿ ಶಿವಪ್ರಸಾದ್ ಅವ್ರೆ? ಖುಷಿಯಾಗಿದ್ದೀರಿ ಅಲ್ವಾ? ಇನ್ನೂ ಏನಾರು ಮಾಡ್ಬೇಕು? ಏನು ಸರ್, ಇದನ್ನೇ ಮೇಂಟೈನ್ ಮಾಡ್ಕೋಬಹುದು ಅಂತ ಅವರು ಮಗ ಸೊಸೆ ಅದ್ ಮಾಡ್ತಾರೆ. ಜೊತೆಗೆ ಎರೆಹುಳ ಗೊಬ್ಬರದು ಮತ್ತೆ ಬಿಸ್ನೆಸ್ ನೋಡ್ಕೋಬೇಕು. ಈ ವಯಸ್ಸಲ್ಲೂ ಓಡಾಡ್ತಾ ಇದ್ದೀರಿ. ಅದೇ ನೋಡಿ, ವ್ಯವಸಾಯದ ಬಗ್ಗೆ ಪ್ರೀತಿ ಇಟ್ಕೊಂಡ್ರಿ, ಕಷ್ಟಪಟ್ಟು ಕೆಲಸ ಮಾಡಿದ್ರಿ. ಮಾಡ್ತೀನಿ ಸರ್ ಈಗ ಅಲ್ವಾ? ನನ್ನ ಕೈಲಾದಷ್ಟು ಮಾಡ್ತೀನಿ ಲೇಬರ್ ಜೊತೆ. ಅಲ್ವಾ? ಸುಖವಾಗಿದ್ದೀರಿ.
ಮಕ್ಕಳು ಚೆನ್ನಾಗಿ ನೋಡ್ಕೋತಾರಿಯಾ? ನೋಡ್ತಾರೆ ಸರ್. ನಿಮ್ಮನ್ನ ನಿಮ್ಮ ಹೆಂಡ್ತಿನ? ಹೌದು ಸರ್, ಅದರಲ್ಲೇನಿಲ್ಲ ಸರ್. ಹೌದಾ? ಸೊಸೆನೂ ಅಷ್ಟೇ ತುಂಬಾ ಒಳ್ಳೆ ಹುಡುಗಿ. ನಮ್ಮ ಕಂಪನಿ, ಇದು ನಮ್ಮ ಕಂಪನಿ. ಆತ್ಮೀಯ ಕೇಳುಗರೆ, ರೈತ ಉತ್ಪಾದಕ ಕಂಪನಿಗಳನ್ನ ಉತ್ತಮ ತಾಂತ್ರಿಕತೆಗಳ ಮೂಲಕ ಕಟ್ಟಬೇಕೆ? ಕಂಪನಿಗಳ ಆಡಳಿತ ನಿರ್ವಹಣೆ ಮಾಡುವುದನ್ನು ಕಲಿಯಬೇಕೆ? ಕೃಷಿ ಉತ್ಪನ್ನಗಳ ಮಾರಾಟಕ್ಕೆ ನಿಮ್ಮದೇ ಜಾಲ ರೂಪಿಸಿಕೊಳ್ಳಬೇಕೆ? ಕೃಷಿಕರದೇ ಕಂಪನಿಗಳನ್ನು ಲಾಭದಾಯಕವಾಗಿ ಮುನ್ನಡೆಸುವ ಕಲೆಯನ್ನು ಕರಗತ ಮಾಡಿಕೊಳ್ಳಬೇಕೆ? ಮತ್ತೇಕೆ ತಡ, ಆಲಿಸಿ. ಪ್ರತಿ ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಬಿತ್ತರವಾಗುವ ಬಾನುಲಿ ಸರಣಿ ನಮ್ ಕಂಪನಿ, ನಮ್ ಕಂಪನಿ, ನಮ್ ಕಂಪನಿ. ನಮ್ಮ ಹೊಲ ನಮ್ಮ ಬೆಳೆ, ಪೂರ್ಣ ಲಾಭದ ನ್ಯಾಯ, ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ಈ ಕಾರ್ಯಕ್ರಮ ಸರಣಿ ಮೈಸೂರು ಆಕಾಶವಾಣಿಯ ಯೂಟ್ಯೂಬ್ ಚಾನಲ್ ಲಭ್ಯ. ಕೇಳಿ ನಮ್ ಕಂಪನಿ, ನಮ್ ಕಂಪನಿ, ನಮ್ ಕಂಪನಿ. ಬನ್ನಿರಿ ರೈತರೇ ಒಗ್ಗಟ್ಟಾಗಿ ಕಂಪನಿ ಕಟ್ಟೋಣ, ಕೃಷಿಯು ಕೂಡ ಉದ್ಯಮ ಎಂಬುದ ಸಾಧಿಸಿ ತೋರೋಣ. ಕೇಳಿ ನಮ್ ಕಂಪನಿ. ಕಟ್ಟಿ ನಿಮ್ಮದೇ ಕಂಪನಿ, ರೈತ ಉತ್ಪಾದಕರ ಕಂಪನಿ. ಆಯ್ತು ಶಿವಪ್ರಸಾದ್, ನಮ್ಮ ಕೇಳುಗರು ನಿಮ್ಮ ಜೊತೆ ಮಾತಾಡಬೇಕು ಅಂತಾದ್ರೆ ಸಂಪರ್ಕ ಮಾಡೋದಕ್ಕೆ ನಿಮ್ಮ ಮೊಬೈಲ್ ಸಂಖ್ಯೆ ಹೇಳ್ಬೋದೆ? 9972 ಇನ್ನೊಮ್ಮೆ ಹೇಳ್ತೀರಾ? 9972 ಇನ್ನೂ ಒಂದ್ಸರಿ ಹೇಳ್ಬಿಡಿ. 9972 ಒಳ್ಳೆಯದು ಶಿವಪ್ರಸಾದ್ ಅವರೇ, ಇದುವರೆಗೂ ಸಮಗ್ರ ಸಾವಯವ ಕೃಷಿಯ ನಿಮ್ಮ ಅನುಭವಗಳನ್ನು ಹಂಚಿಕೊಂಡ್ರಿ. ಒಳ್ಳೇದಾಗ್ಲಿ, ಚೆನ್ನಾಗಿರಿ. ನಮಸ್ಕಾರ. ನಮಸ್ಕಾರ ಸರ್.